ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ಎಲ್ಲಾ ಹಾಸ್ಟೆಲ್ ವರ್ಲ್ಡ್ ಮಾಸ್ಟರ್ಸ್ ಅವರಿಗೆ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ, ಅರುಣ್ ಕುಮಾರ್ ಸರ್ ಅವರಿಗೆ, ಹಾಗೂ ನನಗೆ ಧ್ಯಾನ ಕಲಿಸಿದ ಗುರುಗಳಾದ ಶ್ರೀಮತಿ ಬಸಮ್ಮ ಮೇಡಮ್ ರವರಿಗೆ, ಹಾಗೂ ಝೂಮ್ ನಲ್ಲಿ ಮತ್ತು ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ಧ್ಯಾನ ಬಂಧುಗಳಿಗೆ ನನ್ನ ಆತ್ಮ ಪ್ರಣಾಮಗಳು. ನನ್ನ ಧ್ಯಾನ ಜೀವನದ ಅನುಭವಗಳನ್ನ ಹೇಳಲು ಅವಕಾಶ ಮಾಡಿಕೊಟ್ಟ ಅರುಣ್ ಕುಮಾರ್ ಸರ್ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳು. ಮಾಸ್ಟರ್ಸ್, ನಾನು ಇವತ್ತು ಈ ಧ್ಯಾನದ ಜೀವನದಲ್ಲಿ ಹೇಗೆ ಕಾಲಿಟ್ಟೆ ಅನ್ನೋದನ್ನ ಹೇಳಲಿಕ್ಕೆ ನಿಮ್ ಮುಂದೆ ಇಚ್ಛೆ ಪಡ್ತಾ ಇದ್ದೀನಿ. ಮೊದ್ಲಿಗೆ ನಾನು ನಮ್ಮೂರು ಅನ್ವಟ್ಟಿ, ಅಂದ್ರೆ ಸೊರಬ ತಾಲೂಕು, ಕೋಟಿಪುರ ಗ್ರಾಮ. ಈಗ ನಾವು ಇರೋದು ಬನವಾಸಿಯಲ್ಲಿ ಇದ್ದೀವಿ. ಮೊದ್ಲು ನಾವು ಒಂದ್ ವರ್ಷದ ಹಿಂದ್ಗಡೆ ನಾವು ದೇವದುರ್ಗ ತಾಲೂಕಲ್ಲಿ ಇದ್ವಿ, ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ಇದ್ವಿ. ಅಲ್ಲಿದ್ದಾಗ ಅಲ್ಲೊಂದ್ 5 ವರ್ಷ ಆದ್ಮೇಲೆ, 5 ವರ್ಷದ ಹಿಂದ್ಗಡೆ ಒಬ್ರು ಮಲಮ್ಮ ಆಂಟಿ ಅಂತ ಹೇಳಿ ಒಬ್ರು ನಮ್ಗೆ ತುಂಬಾ ಆತ್ಮೀಯರಿದ್ರು. ಅವ್ರ ಏನ್ ಮಾಡಿದ್ರು ಅಂದ್ರೆ, ಶೋಭಾ ಒಬ್ರು ಇಲ್ಲಿ ಧ್ಯಾನ ಹೇಳ್ಕೊಡ್ತಾರಂತೆ, ನಾವೆಲ್ಲರೂ ಸೇರಿ ಹೋಗೋಣ ಅವ್ರ ಮನೆಗೆ, ಅವ್ರು ನಮ್ಗೆಲ್ಲಾ ಧ್ಯಾನ ಹೇಳ್ಕೊಡ್ತಾರಂತೆ ಅಂತ ಹೇಳಿದ್ರು. ಅವಾಗ ನಾನು, ಇಲ್ಲ ಆಂಟಿ, ನಾನ್ ಮನೆಯಲ್ಲೇ ಎಲ್ಲಾನು ಯೋಗ ಎಕ್ಸರ್ಸೈಸ್ ಎಲ್ಲ ಮಾಡ್ತೇನೆ, ಮತ್ತೆ ಎಲ್ಲಿ ಅವ್ರ ಹತ್ರ ಹೋಗಿ ಧ್ಯಾನ ಹೇಳ್ಸ್ಕೊಂಡ್ ಬರೋದು ದಿನ ದಿನ ನಮ್ಗೆ ಬರಕ್ ಆಗಲ್ಲ, ನೀವ್ ಬೇಕಾದ್ರೆ ಹೋಗ್ರಿ ಅಂತ ಹೇಳಿದೆ. ಆಮೇಲೆ ಅವರು, ಇಲ್ಲ ನೋಡು ಒಂದ್ ಟೈಮ್, ನೀನು ಎಲ್ಲಾನು ಏನೇನೋ ಮಾಡ್ತೀಯಾ, ಇದೊಂದ್ ಟ್ರೈ ಮಾಡು ಅಂತಂದ. ಇಲ್ಲಾಂಟಿ ಅವ್ರು ಬೇಕಾದ್ರೆ ನಿಮ್ ಮನೆ ಹತ್ರ ಬಂದ್ ಹೇಳ್ತಾರಂದ್ರೆ ನಾನ್ ಮಾಡ್ತೇನೆ, ಇಲ್ಲಾಂದ್ರೆ ನಾನ್ ಬರಲ್ಲ ರೀ, ನಮ್ ದೂರ ಆಗತ್ತೆ ಅವ್ರ ಮನೆ ಅಂತ ಹೇಳಿದೆ. ಆಯ್ತು ಬಿಡು, ಹಾಗಾದ್ರೆ ಅವರಿಗೆ ಇಲ್ಲಿ ಬಾ ಅಂತ ಹೇಳೋಣ ಅಂತ ಹೇಳಿದ್ರು. ಆಯ್ತು ಅಂದ್ರೆ ಅವ್ರ ಮನೆ ನಮ್ ಮನೆ ಹತ್ರ ಆಗ್ತಿತ್ತು, ಏನೋ ಒಂಥರ ಆಸೆ ಎಲ್ಲ ದೂರ ಹೋಗೋದಪ್ಪ ಅಂತ ಹೇಳಿ. ಆಮೇಲೆ ಸರಿ ಅಂತ ಹೇಳಿ ಅವರು, ನಾವ್ ಆಂಟಿ ಅನ್ನಲ್ಲ, ಅವ್ರ ಮನೆಗೆ ಅವ್ರ ಮೇಡಮ್ ಬರೋ ತರ ಮಾಡಿದ್ರು. ನಾವೊಂದ್ 4-5 ಜನ ಸೇರಿದ್ವಿ. ಅವ್ರು ಮೇಡಮ್ ಕಾಲೇಜ್ ಲೆಕ್ಚರರ್ ಆಗಿದ್ರು, ಬಸಮ್ಮ ಟೀಚರ್ ಅಂತ. ಆಮೇಲೆ ಅವರು ನಮ್ ಸಲುವಾಗಿ ಅಂತ ಹೇಳಿ ಧ್ಯಾನ ಹೇಳ್ಕೊಡಕ್ಕೆ 1 ತಿಂಗಳು ದಿನಾ ಬರ್ತಿದ್ರು ಅವ್ರ ಆಂಟಿ ಅವ್ರ ಮನೆಗೆ. ನಾವೊಂದ್ 4-5 ಜನ ಸೇರ್ತಿದ್ವಿ. ಆಯ್ತು, ಏನೋ ಇವ್ರು ಒತ್ತಾಯಕ್ ಅಂತ ಹೇಳಿ ನಾನು ಕುತ್ಕೊಂಡು ಧ್ಯಾನ ಮಾಡ್ತಿದ್ದೆ ಅವ್ರ ಜೊತೆ ಕುತ್ಕೊಂಡು. ಅವ್ರ ಮೇಡಮ್ ಹೇಳೋ ಆಧ್ಯಾತ್ಮಿಕ ಮಾತುಗಳನ್ನೆಲ್ಲ ಕೇಳಿ, ಏನಪ್ಪಾ ಇವರು ಹೊಸ ಹೊಸದ್ ಏನೇನೋ ಹೇಳ್ತಾರೆ. ನಮ್ಗೆ ಆಧ್ಯಾತ್ಮ ಜೀವನ ಅನ್ನೋದೇ ಗೊತ್ತಿರ್ಲಿಲ್ಲ, ಪ್ರಾಪಂಚಿಕ ಜೀವನದಲ್ಲಿ ಬದುಕಷ್ಟೇ ಗೊತ್ತಿದ್ದು. ಅಂದ್ರೆ ನಾವೇನೋ ಹುಟ್ಟಿದೇವಿ, ಆಯ್ತು, ಏನ್ ನಡೀತದ ಜೀವನದಲ್ಲಿ ಅದ್ ಅನ್ಭವಿಸೋದು ಅಷ್ಟೇ. ಯಾವ್ದು ಕಷ್ಟ ಬರುತ್ತೋ ಸುಖ ಬರುತ್ತೋ, ಎದಕ್ ಬರುತ್ತೋ ಯಾಕೆ ಬರುತ್ತೋ ಏನೂ ಗೊತ್ತಿಲ್ಲ. ಆಯ್ತು, ಇವ್ರು ಮೇಡಮ್ ಅವ್ರು ಹೆಂಗ ಹೇಳಿ ಏನೇನೋ ಮಾತಾಡ್ತಿದಾರಪ್ಪ, ಇದೇನ್ ವಿಚಿತ್ರ ಮಾತಾಡ್ತಾರೋ ಅನ್ಸದ್ ನನಗೆ, ಯಾಕಂದ್ರೆ ಹೊಸದಾಗಿ ಕೇಳ್ತಾ ಇರೋದು ಎಲ್ಲವನ್ನೂ. ಆಮೇಲೆ ಆಯ್ತಂತ ಸುಮ್ನೆ ಕೇಳ್ತಾ ಹೋಗ್ತಿದ್ದೆ. 5 ನಿಮಿಷ 10 ನಿಮಿಷ ಕುತ್ಕೊಳ್ಳೋಕು ಆಗ್ತಿರ್ಲಿಲ್ಲ, ಏನೋ ಕುತ್ಕೊಂತ ಹೇಳ್ತಿದಾರ ಬಿಡಂಗ್ ಕುತ್ಕೋತಿದ್ದೆ. ಆಯ್ತು ಮಾಸ್ಟರ್, ಆಮೇಲೆ ಒಂದ್ 8 ದಿನ ಆದ್ಮೇಲೆ ನನ್ಗೆ ಏನಾಯ್ತು ಅಂತ ಹೇಳಿದ್ರೆ, ಥರ್ಡ್ ಐ ಓಪನ್ ಆಯ್ತು ನನ್ಗೆ. ಹೇಗಂದ್ರೆ ಕಣ್ ಮುಚ್ಕೊಂಡಿದ್ದೀನಿ, ಫುಲ್ ಬ್ಲ್ಯಾಕ್ ಆಗ್ಬಿಟ್ಟಿದೆ. ಬ್ಲ್ಯಾಕ್ ಆಗಿ ಯಾವುದೇ ಥಾಟ್ಸ್ ಇಲ್ಲ. ಒಂದು ಗೋಡೆ ತರ, ಬಿಳಿ ಗೋಡೆ ಪರದೆ ತರ ಓಪನ್ ಆಗಿ ಅದ್ರಲ್ಲಿ ರಂಗೋಲಿ ಚಿತ್ರಗಳೆಲ್ಲ ಬಿಡಿಸಿರೋ ತರ ಕಾಣಿಸ್ತು ನನ್ಗೆ. ಇದೇನು, ನಾನ್ ಕಣ್ಣು ಮುಚ್ಕೊಂಡಿದ್ದೀನಿ, ಹೇಗ್ ಕಾಣಿಸ್ತಿದೆ ನಂಗಿದು, ಹೇಗ್ ಸಾಧ್ಯ ಇದೆಲ್ಲ? ನಾನ್ ಕಣ್ ಮುಚ್ಕೊಂಡೇ ಇದ್ದೀನಿ, ಆದ್ರೆ ನಾನೊಂದ್ ಪಿಕ್ಚರ್ ನೋಡೋ ತರ ನೋಡ್ತಿದ್ದೀನಲ್ಲ ಅಂತ ಅನಿಸ್ತು ನನ್ಗೆ. ಆಮೇಲೆ ಏನ್ ಅನ್ಸ್ತಂದ್ರೆ, ಈ ಧ್ಯಾನದಲ್ಲಿ ಏನೋ ಒಂದ್ ಶಕ್ತಿ ಇದೆ, ಇಲ್ಲಾಂದ್ರೆ ನನ್ಗೆ ಹೇಗ್ ಕಾಣಿಸತ್ತಿದು ಅನ್ನೋದು ಅಲ್ಲೊಂದ್ ಸ್ವಲ್ಪ ನಂಬಿಕೆ ಬಂತು, ಏನೋ ಇದೆ ಇವ್ರು ಹೇಳ್ತಿರೋದ್ರಲ್ಲಿ ಅಂತ ಹೇಳಿ. ಅದಾಯ್ತಾ, ಅದಾದ್ಮೇಲೆ ದಿನ ದಿನ ಒಂದೊಂದ್ ಎಕ್ಸಿಡೆಂಟ್ ಆಗ ಶುರು ಆಯ್ತು. ಒಂದೊಂದ್ ದಿನ ವಾಯ್ಸ್ ಕೇಳಿಸೋದು, ಒಂದೊಂದ್ ದಿನ ಕನ್ಸ್ತರ ಏನಾದ್ರು ಒಂದ್ ಕಾಣೋದು, ಕುತ್ಕೊಂಡಾಗ್ಲಿ ಅವೇರ್ನೆಸ್ ಇದ್ದಾಗ್ಲಿ, ಇಲ್ಲಾಂದ್ರೆ ಮುಂದೆನೆ ಬೆಳಕು ಕಾಣೋದು, ಆಕಾಶ ಕಾಣೋದು, ಕಲರ್ಸ್ ಎಲ್ಲ ಕಾಣೋದು, ಅವೆಲ್ಲ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಮತ್ತೆ ಸ್ವಲ್ಪ ನಂಬಿಕೆ ಬಂತ. ಮತ್ತೆ ಮನೆಗ್ ಬಂದ್ ಏನ್ ಮಾಡ್ತಿದ್ದೆ ನಾನು, ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವ್ರದ್ದು ವಿಡಿಯೋಸ್ಗಳನ್ನ ಆನ್ ಮಾಡ್ಕೊಳ್ತಿದ್ದೆ. ಯಾಕಂದ್ರೆ ಸಡನ್ ಯಾವ್ದನ್ನು ನಂಬಕ್ ಹೋಗ್ಲಿಲ್ಲ, ಯಾಕಂದ್ರೆ ನಮ್ಗೆ ಗೊತ್ತೇ ಇಲ್ಲ ಏನಿದು, ಹೇಗ್ ಸಾಧ್ಯ, ಇವ್ರೆಲ್ಲ ಹೇಳೋ ಮಾತುಗಳೆಲ್ಲ ಹೇಗ್ ಸಾಧ್ಯ, ಇದೆಲ್ಲ ಸಾಧ್ಯ ಹೆಂಗೆ ಅಂತೇಳಿ. ಆಮೇಲೆ ಸರ್ ಎಲ್ಲ ವಿಡಿಯೋಸ್ ಕೇಳ್ತಿದ್ದೆ. ಅವ್ರು ಹೇಳೋ ಮಾತುಗಳೆಲ್ಲ ನಮ್ ಜೀವನಕ್ಕೆ ಹಾಗೆ ಎಲ್ಲಾನು ಸಂಬಂಧಪಡೋ ತರ ಇರ್ತಿತ್ತು. ನಮ್ ಜೀವನದಲ್ಲಿ ಏನ್ ಸಮಸ್ಯೆ ಇರುತ್ತಲ್ಲ ಅದಕ್ಕೆ ಸರಿಯಾದ ಪರಿಹಾರ ಹೇಳೋ ತರನೇ ಅವ್ರು ಹೇಳೋ ಮಾತುಗಳೆಲ್ಲ ಇರ್ತಿತ್ತು. ಆಮೇಲೆ ಅವ್ರ ಮಾತು ನಂಗೆ ತುಂಬಾ ಇಷ್ಟ ಆಯ್ತು, ಅಪೋ ದೀಪೋಭವ ಅಂತ ಹೇಳಿ. ನಮ್ಮ ಸಮಸ್ಯೆಗಳಿಗೆ ನಾವೇ ಪರಿಹಾರನ ಕಂಡ್ಕೊಳ್ಳಕ್ಕೆ ಸಾಧ್ಯ, ನಾವೇ ದೇವರುಗಳು, ಯಾವ್ದೋ ಒಬ್ರು ದೇವರಿಗೆ ನಾವು ಪೂಜೆ ಮಾಡೋದ್ರಿಂದ ನಮ್ಗೆ ಏನೂ ಸಿಗೋದಿಲ್ಲ, ಹಾಗೆಲ್ಲ ಹೇಳೋದನ್ನ ಕೇಳಿದ್ನ. ಆ ಒಂದು ಮಾತಿಂದ ನಾನು ಫುಲ್ ಚೇಂಜ್ ಆಗ್ಬಿಟ್ಟೆ. ಸರ್ ಹೇಳ್ತಿರೋದ್ರಲ್ಲಿ ಏನೋ ಒಂದಿದೆ, ಅಪ್ಪೋ ದೀಪೋಭವ ಅಂತ ಹೇಳಿದ್ರೆ ಇದ್ರಲ್ಲಿ ಏನೋ ಒಂದ್ ಅರ್ಥ ಇದೆ ಅಂತ ಎಲ್ಲ ನಂಬ್ಕೊಂಡು ಹೋದೆ. ಅವ್ರು ಪ್ರತಿ ದಿನ ಅವ್ರದ್ದೊಂದೊಂದು ವಿಡಿಯೋಸ್ ಕೇಳ್ತಾ ಹೋಗ್ತಿದ್ದೆ ನಾನು. ಕೇಳ್ತಾ 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 ತುಂಬಾನೇ ಡೀಪ್ ಆಗಿ ನಂಗೆ ಇಷ್ಟ ಆಗಕ್ ಹೋಯ್ತು ಎಲ್ಲ ಇದು ಆಧ್ಯಾತ್ಮಿಕ ಜೀವನ, ಅವ್ರ ಮಾತುಗಳೆಲ್ಲ. ಆಮೇಲೆ ಅಯ್ಯಪ್ಪ ಸರ್ ಅವ್ರ ಕ್ಲಾಸ್ಗಳನ್ನ ಜಾಯ್ನ್ ಆಗಕ್ ಸ್ಟಾರ್ಟ್ ಮಾಡಿದೆ. ಹಂಗೆ ದಿನಾ ನನ್ಗೆ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗೋದು. ಆಮೇಲೆ ನಮ್ಗೆ ಫುಲ್ ನಂಬಿಕೆ ಬಂತು.
ಆಯ್ತು ಇದ್ರಲ್ಲಿ ಏನೋ ಒಂದ್ ಶಕ್ತಿ ಇದೆ, ಕಂಟಿನ್ಯೂ ಮಾಡ್ತಾ ಹೋಗೋಣ ಅಂತೇಳಿ ಸರ್ ನನ್ಗೆ ಆ, ಮದ್ವೆ ಆಗಿ 10 ವರ್ಷ ತನಕ ಮಗು ಆಗಿರ್ಲಿಲ್ಲ. ಆಯ್ತಾ. ಅವರು ಮೇಡಮ್ ಅವ್ರು ಹೇಳೋದು, ಮೇಡಮ್ ಧ್ಯಾನ ಮಾಡ್ರಿ ಎಲ್ಲಾ ಚೆನ್ನಾಗತ್ತೆ ಅಂತ ಹೇಳಿ. ಪಾಪುನು ಆಗತ್ತೆ ಅಂತ ಹೇಳ್ತಿದ್ರು. ನನ್ ನಂಬಿಕೆನೆ ಬರ್ತಿರ್ಲಿಲ್ಲ, ಹೆಣ್ಣಪ್ಪ ಇದು ಸಾಧ್ಯ, ನಾವ್ ಇಷ್ಟೆಲ್ಲಾ ಮೆಡಿಸಿನ್ ಮಾಡ್ತೇವಿ, ಎಲ್ಲಾ ಡಾಕ್ಟರ್ ಹತ್ರ ತೋರಿಸ್ತೀವಿ, ಆ ಆದ್ರೂ ಏನು ಆಗೋದಿಲ್ಲ, ಖಾಲಿ ನಾವು ಕಣ್ಮುಚ್ಕೊಂಡ್ ಕುತ್ಕೊಳ್ಳೋದ್ರಿಂದ ಏನ್ ಸಾಧ್ಯ ಅಂತ ಹೇಳಿ ಅನ್ಕೊಂಡು ಏನೋ ಮಾಡ್ತಾ ಹೋಗ್ತಿದ್ನ. ಆಮೇಲೆಲ್ಲ ನಮ್ ನಂಬಿಕೆ ಬಂತು ಬಿಡಿ ಸರ. ಯಾಕಂದ್ರೆ ನನ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಿದ್ವಲ್ಲ, ಥರ್ಡ್ ಎಕ್ಸ್ಪೀರಿಯನ್ಸ್ ಆಗೋದು, ಆಮೇಲೆ ಏನ್ ವಾಯ್ಸ್ ಕೇಳಿಸ್ತಿತ್ತಲ್ಲ ಅದೆಲ್ಲ ನಿಜ ಆಗ್ತಿತ್ತು ನನ್ಗೆ. ಆಯ್ತಾ, ಮಾಡ್ತಾ ಹೋದೆ. ಧ್ಯಾನ ಎಲ್ಲ ಮಾಡ್ತಾ ಹೋದಂಗೆಲ್ಲ ನನ್ಗೆ ಕಾಣಿಸ್ತಿತ್ತು ಮಗು ಆ ಬಟ್ಟೆನೆಲ್ಲ ವಾಶ್ ಮಾಡಿ ತೊಳೆದು ಹಾಕೋತರ, ಆಮೇಲೆ ಮಾಸ್ಟರ್ಸ್ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ಸ್ ಮಗುನ ಕೈಗೆ ಎತ್ತಿ ಕೊಡೋ ತರ, ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಕ್ ಶುರು ಆಗ್ತಿತ್ತು. ಆ ಮೇಡಮ್ ಹತ್ರ ಎಲ್ಲ, ಆ ಮೇಡಮ್ ನಮ್ ಫ್ರೆಂಡೇ, ಬಟ್ ಧ್ಯಾನ ಅವ್ರು ಹೇಳ್ಕೊಡ್ತಾರ ಅಂತ ಗೊತ್ತಿರ್ಲಿಲ್ಲ, ಅವ್ರು ನಮ್ ಫ್ರೆಂಡೇನೆ. ಆಮೇಲೆ ಅವ್ರ ಹತ್ರ ಎಲ್ಲ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೆ, ಅವೆಲ್ಲ ನಿಜ ಆಗತ್ರಿ, ನೀವ್ ಏನೆಲ್ಲಾ ಕಾಣಿಸ್ತಿದ್ದೀರಲ್ಲ ಅದೆಲ್ಲ ನಿಜ ಆಗತ್ತ ಅಂತ ಹೇಳಿದ್ರು ಸರ್. 1 ವರ್ಷ ಧ್ಯಾನ ಮಾಡಿ 1 ವರ್ಷ ಆದ್ಮೇಲೆ ನಮ್ ಪಾಪು ಆಯ್ತು ಸರ್. ಆಮೇಲೆ ಆ ಪಾಪುಗೆ ಹೆಸರೇನ್ ಹೆಸರೇನ್ ಇಡ್ಬೇಕು ಅಂತ ಹೇಳಿ ಒಂದಿನ ನಾನು ಧ್ಯಾನದಲ್ಲಿ ಕುತ್ಕೊಂಡು, ಯಾಕಂದ್ರೆ ಅಯ್ಯಪ್ಪ ಸಾಹೇಬ್ರೆಲ್ಲ ಕೇಳ್ತಿದ್ದೆ ನಾನು, ಅವ್ರ ಮಗುಗೆಲ್ಲ ಸರ್ ಹೆಸರಿಟ್ಟಿರೋದು, ಆಮೇಲೆ ಬೇರೆ ಬೇರೆ ಅನುಭವಗಳೆಲ್ಲ ಕೇಳ್ತಿರ್ತಿದ್ನಲ್ಲ. ನನ್ ಜ್ಯೋತಿಷ್ರ ಹೇಳಿರೋದು ಆಸ್ಟ್ರಾಲಜಿ ಪ್ರಕಾರ ನೇಮ್ ಬಂದಿತ್ತಲ್ಲ, ಅದ್ರ ಮೇಲೆ ಸುಮ್ನೆ ಕೇಳ್ದೆ ನಾನು ಹೆಸರು. ಆಮೇಲೆ ನಾನೇ ನೋಡೋಣ ನನ್ ಮಗಳಿಗೆ ಏನ್ ಹೆಸರು ಇಡ್ಬೋದು ಅಂತ ಹೇಳಿ ಅನ್ಕೊಂಡು ಒಂದಿನ 1 ಅವರ್ ಧ್ಯಾನ ಮಾಡಿದೆ. ಆ 1 ಅವರ್ ಧ್ಯಾನದಲ್ಲಿ ಅನುಶ್ರೀ 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 ಅಂತ 3 ಟೈಮ್ ಬಂತು ಹೆಸರು. 1 ಅವರ್ ಮಾಡಿದ್ಮೇಲೆ ಹೆಸರು ಬಂತು. ಆಯ್ತಾ, ಏನು ಇದ್ ಹೆಸರು ನಾನು ಎಲ್ಲ ಕೇಳ್ದಂಗಿದೆ ಅಲ್ಲ, ಯಾಕೆ ಹೆಸರು ಬಂತ ಅಂದ್ಮೇಲೆ ನನ್ನ ಹೆಸರು ಎಲ್ಲಿ ಕೇಳಿರೋ ತರ ಏನು ಅನ್ನಿಸ್ಲಿಲ್ಲ. ಆಮೇಲೆ ಜೀತಂಕಲ್ಲಿ ಒಬ್ರು ಅನುಶ್ರೀ ಇದಾರಲ್ಲ, ಆಮೇಲೆ ನಾನ್ ಥಿಂಕ್ ಮಾಡಿರೋದು, ಯಾಕಂದ್ರೆ ಮೊದ್ಲೇ ನಾನು ಅನ್ಕೊಂಡಿರ್ಲಿಲ್ಲ ಹೆಸರು. ಆಮೇಲೆ ಯೂಟ್ಯೂಬ್ ಸರ್ಚ್ ಮಾಡಿದೆ, ಏನಿದು ಅನುಶ್ರೀ ಅನುಶ್ರೀ ಅಂತೇಳಿ ಏನ್ ನೇಮ್ ಅಂತ ಹೇಳಿ, ಅದೇನೋ ಲಕ್ಷ್ಮಿ ನೇಮ್ ಏನದರ್ ನೇಮ್ ಅಂತ ಬಂತ, ಖುಷಿ ಆಯ್ತು, ಅದೇ ಹೆಸರು ಇಟ್ಟೆ ಸರ್ ನಾನು. ಆಮೇಲೆ ಚೆನ್ನಾಗಿ ಮಗಳಂತೂ ತುಂಬಾ ಚೆನ್ನಾಗಿದ್ದಾಳೆ. ಅದಾಯ್ತಾ, ಇದೊಂದು ಎಕ್ಸ್ಪೀರಿಯನ್ಸ್ ಸರ್. ಆದ್ಮೇಲೆ ಮತ್ತೆ ಏನಂತ ಹೇಳಿದ್ರೆ, ಥರ್ಡ್ ಐಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ, ನಾನು ಇಲ್ಲಿ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಅಮ್ಮನಿಗೆ ಏನಾದ್ರು ಆಗಿರೋದು ಮೊದ್ಲೇ ಗೊತ್ತಾಗೋದು ಆ ತರ. ಆಮೇಲೆ ಯಾವ್ದಾದ್ರು ಎಕ್ಸಾಮ್ಸ್ ಹೋದ್ರೆ ಏನ್ ಓದಿರ್ತೇನಲ್ಲ ಅದೇ ಕ್ವಶನ್ಸ್ ಅಲ್ಲಿ, ಅಂದ್ರೆ ನಾನ್ ಎಲ್ಲಿ ಕಣ್ ಹಾರಿಸಿರ್ತೇನಲ್ಲ, ನಾನ್ B.Ed ಮುಗಿದಿದೆ ಸರ್, ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳಿ ಆಗತ್ತೆ, ಅದ್ ಎಕ್ಸಾಮ್ಸ್ಗೆಲ್ಲ ಹೋಗ್ತಿದ್ದೆ ನಾನು. ಹೋದಾಗೆಲ್ಲ ಏನ್ ಒಂದ್ 8 ದಿನ ಓದಿದ್ರು ಏನ್ ಓದಿರ್ತೇವಲ್ವಾ ಅವೇ ಕ್ವಶನ್ಸ್ ಅಲ್ಲಿ ಇರ್ತಿತ್ತು ಸರ್. ಇದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಅದಾದ್ಮೇಲೆ ಸರ್ ಅಯ್ಯಪ್ಪ ಸರ್ ಕ್ಲಾಸ್ಗಳನ್ನ ಕೇಳ್ತಾ ಕೇಳ್ತಾ ಸರ್ ನನ್ನಲ್ಲಿ ತುಂಬಾ ಬದಲಾವಣೆ ಮಾಡ್ಕೊಂಡಿದ್ದೇನೆ ಸರ್. ಹೇಗಂದ್ರೆ, ಮೊದಲಿನ ಜೀವನ ಅಂತ ಹೇಳಿದ್ರೇನು, ಯಾರಾದ್ರೂ ಏನಾದ್ರು ಬೇಜಾರ್ ಮಾಡಿದ್ರೆ ಆಯ್ತು, ಅವ್ರು ನಮ್ ಬೇಜಾರ್ ಮಾಡಿದ್ರಂದ್ರೆ ನಾವು ಅವ್ರನ್ನ ದೂರ ಮಾಡ್ಬಿಡೋದು, ಅಥವಾ ಯಾರಾದ್ರೂ ನಮ್ಗೆ ಏನಾದ್ರು ಹೇಳಿದ್ರೆ ರಿಯಾಕ್ಟ್ ಆಗ್ಬಿಡೋದು, ಯಾರಾದ್ರೂ ಏನಾದ್ರು ಗುಣಗಳು ಇಷ್ಟ ಆಗದಿರೋ ಅವರಿಂದ ದೂರ ಆಗ್ಬಿಡೋದು, ಆ ತರ ಎಲ್ಲ ಇತ್ತು. ಬಟ್ ಸರ್ ಪ್ರತಿಯೊಂದು ಕ್ಲಾಸ್ಗಳಲ್ಲಿ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ನಮ್ ಜೀವನಕ್ಕೆ ಸಂಬಂಧಪಟ್ಟಂಗೆ ಆಧ್ಯಾತ್ಮಿಕವಾಗಿ ನಾವ್ ಏನೇನ್ ಮಾಡ್ಬೇಕು, ಹೇಗಿರ್ಬೇಕು ಅನ್ನೋದನ್ನ ಕೇಳ್ತಾ ಕೇಳ್ತಾ ನನ್ನಲ್ಲಿರುವಂತ ಗುಣಗಳನ್ನೇ ನಾನು ಬದಲಾವಣೆ ಮಾಡ್ಕೊಂಡೆ ಸರ್. ಅಂದ್ರೆ ಬೇರೆಯವ್ರ ಜೊತೆಗೆ ನಾನೇ ಹೊಂದಾಣಿಕೆ ಮಾಡ್ಕೊಳ್ಳೋದು, ಯಾರ್ ಹೇಗಿರ್ತಾರೋ ಅವ್ರ ತರ ನಾನು, ಅಂದ್ರೆ ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು. ನಾನ್ ಬೇಸೋ ತರ ಅವ್ರನ್ನ ಬೇಸಕ್ ಹೋಗ್ತಿರ್ಲಿಲ್ಲ ಸರ್. ಅವ್ರು ಹೇಗಿದಾರೋ ಅವ್ರ ಹಾಗೆ ನಾನು ಅವ್ರನ್ನ ಹ್ಮ್ ಸರಿ ಬಿಡು, ಅವ್ರು ಯಾವ ಸ್ಥಿತಿಯಲ್ಲಿದ್ದಾರೆ ಆ ಸ್ಥಿತಿಯಲ್ಲಿದ್ದಾರೆ, ನಾನ್ ಯಾಕೆ ಬೇಜಾರ್ ಮಾಡ್ಕೋಬೇಕು, ಆ ತರ ಮನಸ್ಥಿತಿಯನ್ನ ಬೆಳೆಸ್ಕೊಂತ ಹೋದೆ ಸರ್. ಬೇರೆಯವರ ಗುಣಗಳನ್ನ ನೋಡಿ ಅವ್ರ ಬಗ್ಗೆ ಮಾತಾಡೋದನ್ನ ಬಿಟ್ಟು ನನ್ನ ಗುಣಗಳಲ್ಲಿ ನಾನ್ ಚೇಂಜಸ್ ಮಾಡ್ಕೊತಾ ಹೋದೆ. ನಾನ್ ಹೇಗಿದ್ದೇನೆ, ನನ್ನಲ್ಲಿ ಏನ್ ಬದಲಾವಣೆ ಆಗ್ಬೇಕು, ಅದನ್ನ ಪ್ರತಿ ದಿನ ಚೇಂಜಸ್ ಮಾಡ್ತಾ ಹೋಗ್ತಾ ಸರ್ ತುಂಬಾ ಬದಲಾವಣೆ ಆಗ್ಬಿಟ್ಟಿದೆ ಸರ್ ಜೀವನದಲ್ಲಿ. ಆಯ್ತಾ. ಆಮೇಲೆ ಮಗುದೊಂದು ಸರ, ನಾನು ಒಂದು ಜನ್ಮ ನೋಡ್ಕೊಂಡಿದ್ದೇನೆ ಧ್ಯಾನದಲ್ಲೇ. ಮಗು ಆಗೋಕ್ಕಿಂತ ಮುಂಚೆ ಯಾಕೆ ನನ್ಗೆ ಮಗು ಆಗ್ಲಿಲ್ಲ ಅನ್ನೋದೊಂದು ಕ್ವಶನ್ ಹಾಕೊಂಡು ಕುತ್ಕೊಂಡಿದ್ದೆ. ಒಂದೇ ನನ್ ಜನ್ಮ ಅಂತ ಹೇಳಿ ನಾನ್ ಅನ್ಕೊಂಡಿರೋದು ಅದ್ ನನ್ ಜನ್ಮನೇ ಇರ್ಬೇಕು ಅಂತ. ಧ್ಯಾನದಲ್ಲಿ ಏನ್ ಕಾಣತ್ತಂದ್ರೆ, ಒಂದ್ 4-5 ಜನ ಕಾಡ್ ಮನುಷ್ಯರು ಇದ್ದೀವಿ ನಾವು. 4-5 ಜನ ಕಾಡ್ ಮನುಷ್ಯ, ನಾನು ಕಾಡ್ ಮನುಷ್ಯರ ತರಾನೇ ನಾನ್ ಫೀಲ್ ಆಗ್ತಾ ಇದೆ. 4-5 ಜನ ಇದ್ದೀವಿ. ಆಮೇಲೆ ಒಂದ್ ಪಾಪುನ ತಗೊಂಡ್ ಹೋಗಿ ಇದನ್ನ ನಾವು ಬಲಿ ಕೊಡೋಣ ಅಂತ ಹೇಳ್ತಿದೀವಿ ಸರ್. ಈ ತರ ಬಂದಿತ್ತು ನನ್ಗೆ. ಅದಾದ್ಮೇಲೆ ನಾನು ಒನ್ ಟೈಮ್ ಧ್ಯಾನದಲ್ಲಿ ಕುತ್ಕೊಂಡು ಕ್ಷಮೆ ಕೇಳ್ಕೊಂಡೆ. ನಾನು ಏನಾದ್ರು ಯಾವ್ದಾದ್ರು ಜನ್ಮದಲ್ಲಿ ಏನಾದ್ರು ಒಂದ್ ಮಾಡಿದಿದ್ರೆ ನಂಗೆ ಕ್ಷಮೆ ಮಾಡಿ ಅಂತ ಹೇಳಿ ಎಲ್ಲ ಕೇಳ್ಕೊಂಡ್ಮೇಲೆ ಸ್ವಲ್ಪ ಹೀಗೆಲ್ಲ ನಂಗೆ ಒಳ್ಳೇದಾಯ್ತು ಸರ್. ಅದಾದ್ಮೇಲೆ ಸರ್, ಧ್ಯಾನಕ್ಕಿಂತ ಮೊದ್ಲಿನ ಜೀವನ ಹೋಲಿಸಿದ್ರೆ ತುಂಬಾನೇ ನೋವು, ಕಷ್ಟ, ಬೇಸರ ಏನಾದ್ರು ಆಯ್ತಂದ್ರೆ ಬೇಜಾರ್ ಮಾಡ್ಕೊಳ್ಳೋದು, ಎಷ್ಟೋ ದಿನ ಅದ್ರಲ್ಲೇ ಮುಗಿಯಿರೋದು, ಆ ತರ ಆಗ್ತಿತ್ತು. ಬಟ್ ಈಗ ಹಂಗಲ್ಲ ಸರ್, ಎಂತ ಪರಿಸ್ಥಿತಿ ಬಂದ್ರುನು ಅದ್ ಏನೂನು ಅನ್ಸಲ್ಲ.
ಒಂದ್ ಸೆಕೆಂಡ್ ಏನಾದ್ರು ಸ್ವಲ್ಪ ಬೇಜಾರಾಯ್ತ್ರೆ ಮುಗಿತ್ ಬಿಡಿ, ಇದೊಂದ್ ಕ್ಷಣ ಅಲ್ಲ ಇರೋದೇ ಇವೆಲ್ಲ ಲೈಫ್ ಅಲ್ಲಿ ಅನ್ಕೊಂಡು ಅದನ್ನ ತೆಗೆದ್ಬಿಟ್ಟು ಮತ್ತೆ ಯಾರ ಮೇಲೇನು ಬೇಸರ ಮಾಡ್ಕೊಳಲ್ಲ. ಸ್ವಲ್ಪ ಬೇಸರ ಆಯ್ತಂದ್ರೆ ಒಂದ್ 5 ನಿಮಿಷ ಅಷ್ಟೇ, ಮತ್ತೆ ಅವ್ರನ್ನ ನಾನೇ ಕ್ಷಮಿಸ್ಬಿಡ್ತೀನಿ. ನನ್ ಜೀವನದಲ್ಲಿ ಯಾರ್ಯಾರೋ ಏನೇನಾದ್ರು ಮಾತುಗಳನ್ನ ಹೇಳ್ತಿದ್ರು, ತುಂಬಾ ಜನಕ್ಕೆಲ್ಲ ನಾನು ಕ್ಷಮೆ ಮಾಡೋದನ್ನ ಕಲ್ಕೊಂಡಿದ್ದೀನಿ ಸರ್. ಅಂದ್ರೆ ಕ್ಷಮಿಸ್ಬಿಡೋದು ಅವ್ರನ್ನ. ಯಾಕೆ ಕ್ಷಮಿಸೋದಂದ್ರೆ ನಮ್ ಸಲುವಾಗಿನೇ ಅವ್ರನ್ನ ಕ್ಷಮಿಸೋದು. ಯಾಕಂದ್ರೆ ನಾವು ಕ್ಷಮಿಸ್ಬಿಟ್ರೆ ನಮ್ ಮನ್ಸೆಲ್ಲ ಶಾಂತವಾಗುತ್ತೆ, ಆಮೇಲೆ ಭಾರ ಅನ್ಸಲ್ಲ, ಖುಷಿಯಾಗಿರ್ತೀವಿ ನಾವು. ನಾವು ಆ ಬಗ್ಗೆ ಏನಾದ್ರು ಅನ್ಕೊಂಡು ಏನಾದ್ರು ನೋವನ್ ಮನ್ಸಲ್ಲಿ ಇಟ್ಕೊಂಡ್ರೆ ಅದು ರೋಗವಾಗಿ ಕನ್ವರ್ಟ್ ಆಗತ್ತೆ ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ ಸರ್. ಅದೇ ಕ್ಲಾಸಸ್ಗಳೆಲ್ಲ ಕೇಳ್ಕೊಂಡು. ಅದಕ್ಕಾಗಿ ನಾನು ನನ್ನ ಮನ್ಸೊಳಗಡೆ ಏನೂ ಇಟ್ಕೊಳಲ್ಲ, ಯಾರ ಬಗ್ಗೆನೂ ಬೇಜಾರ ಇಟ್ಕೊಳಲ್ಲ, ಯಾರ ಬಗ್ಗೆನೂ ಕೆಟ್ಟದ್ ಬಯಸಲ್ಲ. ನನ್ನಲ್ಲಿ ನಾನು ಚೇಂಜಸ್ ಮಾಡ್ಕೊಂಡಿರೋದ್ರಿಂದ ಆಧ್ಯಾತ್ಮಿಕ ಜೀವನದಲ್ಲಿ ತುಂಬಾನೇ ಬೇಗ 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 ನಾನು ಬೆಳೀತಾ ಹೋಗಿದ್ದೀನಿ ಸರ್. ಅಂದ್ರೆ ನಾ ಏನ್ ಥಿಂಕ್ ಮಾಡ್ತೇನೋ ಅದೆಲ್ಲ ಆಗ್ಬಿಡತ್ತೆ ಸರ್. ಜಸ್ಟ್ ಒಂದ್ ಥಾಟ್ ಹಾಕಿದ್ರೆ ಆಯ್ತು, ಅದು ಸಡನ್ಲಿ ಆಗ್ಬಿಡತ್ತೆ ಸರ್. ಯಾಕಂದ್ರೆ ಮೊದ್ಲು ನನ್ನಲ್ಲಿ ಚೇಂಜಸ್ ಮಾಡ್ಕೊಂಡಿದ್ದೀನಿ. ನನ್ ಕ್ಲಿಯರ್ ಹಾರ್ಟ್ ಅನ್ನ ನಾವು ಇಟ್ಕೊಂಡ್ರೆ ಬೇರೆಯವ್ರ ಬಗ್ಗೆನೂ ನಮ್ಗೆ ಆತರ ಅನ್ಸೋದಿಲ್ಲ. ಇಷ್ಟೆಲ್ಲ ಆಯ್ತಾ ಸರ್. ಆಮೇಲೆ ಆ ಈ ಇದು ಮತ್ತೆ ಅಂದ್ರೆ ನಿಮ್ ಮಂಡಲ ಧ್ಯಾನದ ಬಗ್ಗೆ ಗೊತ್ತಾಯ್ತು ಸರ್. ಯಾಕಂದ್ರೆ ಎಷ್ಟೇ ಧ್ಯಾನ ಮಾಡಿದ್ರು ಕೆಲವೊಂದು ಸಮಸ್ಯೆಗಳು ಪರಿಹಾರ ಆಗ್ತಿರ್ಲಿಲ್ಲ. ಮತ್ತೆ ಏನು ಸ್ವಲ್ಪ ಇಷ್ಟೆಲ್ಲ ಮಾಡ್ತಿದ್ದೇವಲ್ಲ, ಯಾಕೆ ಚೇಂಜಸ್ ಆಗ್ತಿಲ್ಲ ಕೆಲವೊಂದು ವಿಚಾರಗಳಲ್ಲಿ ಅಂತ ಹೇಳಿ ಅನ್ಕೊಂಡು, ಮತ್ತೆ ನಿಮ್ ಬಗ್ಗೆ ಎಲ್ಲ ನಮ್ ಶ್ವೇತಾ ಲಮಾಣಿ ಅಂತ ಹೇಳಿದ್ದಾರೆ ನಮ್ಮ ಅಕ್ಕನ ಮಗಳು, ಅವರೆಲ್ಲ ಹೇಳಿದ್ರು ಚಿಕ್ಕಮ್ಮ ನೀನು ಇದನ್ನು ಮಾಡು, ಯಾಕಂದ್ರೆ ನೀನ್ ಇಷ್ಟೊಂದು ಧ್ಯಾನ ಮಾಡ್ತೀಯಲ್ಲ, ಮಂಡಲ ಧ್ಯಾನ ಇದು ನಿದ್ರೆಯನ್ನು ಜಯಿಸಿದ ಯೋಗಿಗಳು ಅದನ್ನ ಮಂಡಲ ಧ್ಯಾನ ಮಾಡು ಅಂತ ಹೇಳಿದ್ರು. ಆಯ್ತು ಬಿಡು ಅಂತೇಳಿ ಅವ್ಳು ಫಸ್ಟ್ ಮಾಡ್ಬೇಕಾದ್ರೆ ನಾನೇ ಬೈದಿದ್ದೆ, ಅದೇನ್ ಇಡೀ ರಾತ್ರಿ ಧ್ಯಾನ ಮಾಡ್ತೀರಪ್ಪ ನೀವ್ ಅಂತ ಹೇಳಿ. ಆಮೇಲೆ ಅವಳಿಗೆ ನನ್ಗೂ ಕೆಲವೊಂದು ಕಷ್ಟಗಳು ಅನಿಸ್ತಲ್ಲ ಸರ್, ಆಯ್ತು ಮಾಡ್ಬೇಕು ಅಂತ ಹೇಳಿ ಮಾಡ್ದೆ. ಮೊದ್ಲಿನ ನಾನು ಪ್ರತಿದಿನ ಧ್ಯಾನ ಮಾಡೋದಕ್ಕೂ ಆಮೇಲೆ ಇದು ಮಂಡಲ ಧ್ಯಾನ ಮಾಡೋದಕ್ಕೆ ತುಂಬಾನೇ ಚೇಂಜಸ್ ಕಂಡ್ಕೊಂಡೆ ಸರ್ ನಾನು. ಯಾಕಂದ್ರೆ ಅದ್ರಲ್ಲಿ ಒಂದು 50% ಜೀವನದಲ್ಲಿ ಚೇಂಜಸ್ ಆಗ್ತಾ ಹೋಗಿದ್ರೆ, ಇದು 100% ಚೇಂಜಸ್ ಅನ್ನು ಕೊಡ್ತಾ ಹೋಯ್ತು ಸರ್. ಏನ್ ಥಿಂಕ್ ಮಾಡ್ತೇವಲ್ಲ ಆ ಕ್ಷಣದಲ್ಲೇ ಪಟ್ ಅಂತ ಆಗ್ಬಿಡೋದು, ಏನಾದ್ರೂ ಇರ್ಲಿ ಅದು ಜಸ್ಟ್ ಥಾಟ್ ಹಾಕಿದ್ರೆ ಆಯ್ತು. ಆಮೇಲೆ ಎನರ್ಜಿ ಲೆವೆಲ್ ತುಂಬಾನೇ ಜಾಸ್ತಿ ಆಗ್ತಾ ಹೋಯ್ತು ಸರ್. ಹೆಂಗಂತ ಹೇಳಿದ್ರೆ ನಾವ್ ಏನ್ ಮಾತಾಡ್ತೇವೋ ಆ ಮಾತೇ ಸತ್ಯ ಆಗೋ ತರ, ಅಥವಾ ಅದೇ ಮಾತು ಕೊನೆ ಆಗೋ ತರ. ಏನೋ ಒಂಥರ ತುಂಬಾ ಖುಷಿ ಅನಿಸುತ್ತೆ. ಎಲ್ಲಾದ್ರೂ ಹೋದ್ರೆ ಎಲ್ರು ರೆಸ್ಪೆಕ್ಟ್ ಕೊಡೋದು, ಚೆನ್ನಾಗಿ ಮಾತಾಡ್ಸೋದು. ಆಮೇಲೆ ತುಂಬಾ ತುಂಬಾ ಚೆನ್ನಾಗಿ ಅನ್ಸೋದು ಸರ್. ಆಮೇಲೆ ಇದು ಮಂಡಲ ಧ್ಯಾನ ಮಾಡ್ತಿರ್ಬೇಕಾದ್ರೆ ಸರ್ ಒನ್ ಟೈಮ್ ನನ್ಗೆ ದೀಪದ್ ಮೆಡಿಟೇಷನ್ ಅಲ್ಲಿ ಶಿವನನ್ನ ನೋಡಿದ್ದೀನಿ ಸರ್. ನಾನು ಎಲ್ರು ಹೇಳುದು ಧ್ಯಾನದಲ್ಲಿ ನಾವು ಆ ದೇವ್ರ ಕಂಡ್ವಿ ಈ ದೇವ್ರ ಕಂಡ್ವಿ, ನಂಗೆ ದೇವ್ರೆಲ್ಲ ಕಾಣಿಸ್ತಿರ್ಲಿಲ್ಲ. ನನ್ ಜೀವನ ಸಂಬಂಧಪಟ್ಟಂಗೆ ಏನಾದ್ರು ಪಿಕ್ಚರ್ಸ್ ಕಾಣಿಸ್ತಿತ್ತು. ಬಟ್ ನಾನ್ ನಿಜವಾಗಿಯೂ ಶಿವನ್ನೇ ನೋಡಿದ್ದೀನಿ, ದೀಪದಲ್ಲಿ ಬೆಳಗ್ತಿರುವಂತ ದೀಪದಲ್ಲಿ ಶಿವನೇ ನೋಡಿದ್ದೀನಿ ಸರ್. ಅದು ಕಣ್ಣು ಮುಂದೆ ಈಗ್ಲೂ ಬರ್ತಾ ಇದೆ ನನ್ಗೆ, ಯಾಕಂದ್ರೆ ನಾ ಯಾವತ್ತೂ ದೇವ್ರನ್ನ ಕಂಡಿದ್ದಿಲ್ಲ. ಅಷ್ಟು ತಡ ಎಕ್ಸ್ಪೀರಿಯನ್ಸ್ ಆಗ್ತಾ ಅಂದ್ರೂ ನಾನು ಕಂಡಿಲ್ಲ. ದೀಪದಲ್ಲಿ ನೋಡಿದ್ದೇನಲ್ಲ ಅದು ನನ್ಗೆ ಕೊನೆವರೆಗೂ ನಂಗೆ ಮರೆಯಕ್ ಆಗಲ್ಲ ಸರ್. ಯಾಕಂದ್ರೆ ದೇವರನ್ನೇ ನೋಡಿದ್ದೇನಲ್ಲ, ಶಿವನ್ನ ನೋಡಿದ್ದೇನೆ ಸರ್. ಆಮೇಲೆ ಒಂದ್ ಟೈಮ್ ಧ್ಯಾನದಲ್ಲಿ ನಾನು ತಿರುಪತಿ ಹೋಗ್ಬೇಕು ಅಂತ ತುಂಬಾ ಆಸೆ ಸರ್, ಬಟ್ ಇನ್ನೂ ತನಕ ಹೋಗಿಲ್ಲ. ನಾನ್ ಧ್ಯಾನದಲ್ಲೇ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ತಿರುಪತಿ ದೇವ್ರ ದರ್ಶನ ಆಗಿದೆ ಸರ್ ಮಂಡಲ ಧ್ಯಾನ ಮಾಡ್ತಿರ್ಬೇಕಾದ್ರೆ. ಆಮೇಲೆ ಸರ್ ಆಮೇಲೆ ಒಂದ್ ಟೈಮ್ ಸರ್ ಅಯ್ಯಪ್ಪ ಸರ್ ಅವ್ರಿಗೆ ಕಾಲ್ ಮಾಡಿದೆ. ಅಂದ್ರೆ ಈ ಮಂಡಲ ಧ್ಯಾನ ಮುಗಿದ ಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅಂತ ಒಂದ್ ದಿನ ಮಲ್ಕೊಂಡಿದ್ದೆ. ಅವಾಗ ಧ್ಯಾನದಲ್ಲಿ ಸರ್ಪ ಕಾಣಿಸಿತ್ತು ಸರ್. ಸರ್ಪ ಕಾಣಿಸಿತ್ತು. ಆಮೇಲೆ ಆ ಸರ್ಪ ಕಾಣಿಸಿ ಸ್ವಲ್ಪ ಹೊತ್ತಿದ್ಮೇಲೆ ಅಯ್ಯಪ್ಪ ಸರ್ ಅವರು ಕುತ್ಕೊಂಡು ಧ್ಯಾನ ಮಾಡ್ತಿರೋ ಕಾಣಿಸ್ತು. ನಾ ಇದೇ ಎಕ್ಸ್ಪೀರಿಯನ್ಸ್ ನ ಸರ್ ಹೇಳಿದೆ. ಸರ್ ಈ ತರ ಕಾಣಿಸ್ತು ಅಂತ. ಅವಾಗ ಅವ್ರ ಏನ್ ಹೇಳಿದ್ರು ಅಂದ್ರೆ ಅದು ಕುಂಡಲಿನಿ ಶಕ್ತಿ ಜಾಗೃತವಾಗಿ ಇಲ್ಲಿ ಥರ್ಡ್ ಐ ಹತ್ರ ಬಂದು ಆಕ್ಟಿವ್ ಆಗಿ ನಿಂತ್ಕೊಂಡಿರೋದಾಗ ನಾನ್ ನಿಮ್ಗೆ ಕಾಣಿಸಿದ್ದೀನಿ ಅಂತ ಹೇಳಿದ್ರು ಸರ್. ಕುಂಡಲಿನಿ ಶಕ್ತಿ ಬಗ್ಗೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ಸರ್ ಹೇಳಿದ್ರು ಕುಂಡಲಿನಿ ಶಕ್ತಿ ಆಕ್ಟಿವ್ ಆಗಿದೆ ಅಂತ ಹೇಳಿ. ಯಾಕಂದ್ರೆ ಅದು ಮಂಡಲ ಧ್ಯಾನದಿಂದನೇ ಸಾಧ್ಯ ಆಯ್ತೇನೋ ಅಂತ ನನ್ಗ ಅನ್ಸಿದೆ ಸರ್. ಆಮೇಲೆ ಒಂದಿನ ಧ್ಯಾನದಲ್ಲಿ ಈ ರಾತ್ರಿ ಧ್ಯಾನ ಮಾಡ್ತಿರ್ಬೇಕಾದ್ರೆ ಒಂದಿನ ಧ್ಯಾನದಲ್ಲಿ ಏನಾಯ್ತಂದ್ರೆ ನಮ್ಮ ಮಾವನ ರೂಪದಲ್ಲಿ ಮಾಸ್ಟರ್ಸ್ ಬಂದು ಏನ್ ಹೇಳಿದಂದ್ರೆ, ನೀವು ಬನವಾಸಿಯಲ್ಲಿ ಸೈಟ್ ತಗೊಂಡಿದ್ದೀರಾ ಅಂತ ಹೇಳಿದ್ರು. ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಆಮೇಲೆ ಬೆಳಿಗ್ಗೆ ಎದ್ದು ನೆನ್ಪು ಮಾಡ್ಕೊಂಡೆ, ಏನೋ ಬಂತಲ್ಲ, ಏನೋ ಹೇಳಿದ್ರಲ್ಲ ಮಾವ ಅವ್ರು ಬಂದಂತ ಹೇಳಿ. ಸೈಟ್ ಅಲ್ಲ, ಆಯ್ತು ಬಿಡು, ಅದು ನನ್ ಮನ್ಸಿಂದ ಆಸೆ ಇತ್ತು ಮನ್ಸಿನ ಸೈಟ್ ತಗೋಬೇಕು ಅಂತ. ಇರ್ಲಿ ಬಿಡಿ ಯಾವಾಗ ತಗೋತೇವೇನೋ, ಬಂದಿದೆ ಅಲ್ಲ ಅದ್ ನಿಜ ಆಗತ್ತೆ ಅನ್ಕೊಂಡಾಯ್ತು. ಆಮೇಲೆ ಒಂದ್ ತಾಸ್ ಬಿಟ್ಟು ನಮ್ಮ ಮನೆಯವ್ರು ಹೇಳಿದ್ರು, ಆಯ್ತು ಇಲ್ಲಿ ಸೈಟ್ ಇದೆ ಅಂತ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ. ನನ್ಗೆ ಆಶ್ಚರ್ಯ ಅಂದ್ರೆ ಆಶ್ಚರ್ಯ.
ನಾನು ಅದಕ್ಕಿಂತ ಮುಂಚೆನೆ ಅವ್ರಿಗೆ ಹೇಳಿದ್ರೆ ಚೆನ್ನಾಗಿತ್ತಲ್ಲ ಅವ್ರು ಹೇಳೋದಕ್ಕಿಂತ ಮುಂಚೆ ಅಂತ ಹೇಳಿ. ಆಮೇಲೆ ಹೇಳ್ದೆ ಅವ್ರಿಗೆ, ನೋಡ್ರಿ ಹಿಂಗೆ ನಮ್ಗೆ ಧ್ಯಾನದಲ್ಲಿನೂ ಬಂದಿತ್ತು, ಬಟ್ ನಾನು ಈಗಾಗ ಜಸ್ಟ್ ನೆನ್ಸ್ಕೊಂಡಿದ್ದೇನೆ, ನೀವ್ ಈಗ ಹೇಳಿದ್ರಿ ಅಂತ ಹೇಳಿದೆ. ಆಯ್ತು ಸರ್. ಆಮೇಲೆ ಹೋಗಿ ನೋಡ್ ಬಂದ್ರು. ನೋಡ್ ಬಂದು ಒಂದೇ ವಾರದಲ್ಲಿನೇ ಆ ಸೈಟ್ ರಿಜಿಸ್ಟ್ರೇಷನ್ ಆಯ್ತು. ಬಟ್ ಅದು ಸೈಟ್ ರಿಜಿಸ್ಟ್ರೇಷನ್ ಆಗಿದ್ದು ಬುದ್ಧ ಪೂರ್ಣಿಮೆ ದಿನಾನೇ ಅನ್ನೋದು ನಂಗೆ ತುಂಬಾ ತುಂಬಾ ಖುಷಿ ಇದೆ ಸರ್. ಯಾಕಂದ್ರೆ ಆ ಒಂದು ಜಾಗಕ್ಕೆ ಏನ್ ಶಕ್ತಿ ಇದೆನೋ ಗೊತ್ತಿಲ್ಲ. ಯಾಕಂದ್ರೆ ಅದು ಧ್ಯಾನದಲ್ಲಿನೂ ಬಂದು ಬುದ್ಧ ಪೂರ್ಣಿಮೆ ದಿನಾನೇ ಅದು ರಿಜಿಸ್ಟ್ರೇಷನ್ ಆಗ್ಬೇಕಾದ್ರೆ ಅದಕ್ಕೆ ಏನೋ ಒಂದ್ ಶಕ್ತಿ ಇದೆ ಅನ್ನೋದು ನನ್ಗೆ. ಸೈಟ್ ಆಗಿದೆ ಅನ್ನೋದಕ್ಕಿಂತ ಧ್ಯಾನದಲ್ಲಿ ಫಸ್ಟ್ ಬಂದು ಸೈಟ್ ಆಗಿದೆ ಅಲ್ಲ ಬುದ್ಧ ಪೂರ್ಣಿಮೆ ದಿನ ಅನ್ನೋದು ನನ್ಗೊಂದು ದೊಡ್ಡ ಮಿರಾಕಲ್ ಸರ್. ನನ್ಗೆ ತುಂಬಾ ಖುಷಿ ಅನ್ಸುತ್ತೆ ಅದೊಂದು. ಆಮೇಲೆ ಸರ್ ನಮ್ದು ಹಸ್ಬೆಂಡ್ ಧ್ಯಾನ ಸ್ವಲ್ಪ ಮಾಡ್ತಾರೆ. ಅವ್ರು ಕಡಿಮೆ ಮಾಡಿದ್ರು ನಮ್ ಧ್ಯಾನ ತುಂಬಾ ಸಪೋರ್ಟ್ ಕೊಡ್ತಾರೆ ಸರ್. ನಾನು ಎಷ್ಟೊತ್ತು ಧ್ಯಾನ ಮಾಡಿದ್ರು ಏನು ಹೇಳಲ್ಲ. ಸ್ಟಾರ್ಟಿಂಗ್ ಇಂದ ಅವರಿಗೂ ಧ್ಯಾನ ಅನ್ನೋದು ಏನು ಗೊತ್ತಿಲ್ಲ. ನಾನೆಲ್ಲ ತಿಳ್ಕೊಂಡ್ ಮಾಡಿದ್ರು ಅವ್ರಿಗೆ ಏನು ಗೊತ್ತಿಲ್ಲದೆ ಇದ್ರು ಅವ್ರು ನನ್ಗೆ ಏನು ಹೇಳ್ತಿರ್ಲಿಲ್ಲ. ಮಾಡ್ತಿದ್ಯಾ ಮಾಡು ಅಷ್ಟೇ, ಏನ್ ಮಾಡಿದ್ರು ಏನು ಹೇಳಲ್ಲ ಸರ್. ಅವರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತೆ ಸರ್ ಈ ರಾತ್ರಿ ಧ್ಯಾನ ಮಾಡೋದ್ರಿಂದ, ಮಂಡಲ ಧ್ಯಾನ ಮಾಡಿದ್ರಿಂದ ತುಂಬಾ ತುಂಬಾ ಚೆನ್ನಾಗಿದೆ ಸರ್. ಹೆಲ್ತ್ ಅಲ್ಲಿನೂ ತುಂಬಾ ಒಳ್ಳೇದಾಗಿದೆ. ಆಮೇಲೆ ನನ್ ಮಗಳು ನನ್ನ ಬಿಟ್ಟು ಸ್ಕೂಲಿಗೆಲ್ಲ ಹೋಗ್ತಿರ್ಲಿಲ್ಲ ಸರ್. ಅಂಗನವಾಡಿಗೆಲ್ಲ ಕಳ್ಸಿ ಹೋಗ್ತಿದ್ನಲ್ಲ, 3 ತಿಂಗಳ ನಾನು ಅವ್ರ ಜೊತೆಗೆ 10 ಗಂಟೆಯಿಂದ 1 ಗಂಟೆವರೆಗೂ ಕೂತ್ ಬರ್ತಿದ್ದೆ. ನನಗೆ ಬಿಟ್ಟು 1 ಸೆಕೆಂಡ್ ಸರಿತಿರ್ಲಿಲ್ಲ ಅವಳು. ಹೇಗಪ್ಪ ಇವಳು ಸ್ಕೂಲಿಗೆ ಕಳ್ಸೋದು. ಮನೇಲಾದ್ರೂ ಅಷ್ಟೇ, ಒಂದ್ ರೂಮಿಂದ ಇನ್ನೊಂದ್ ರೂಮಿಗೆ ಹೋಗ್ಬಿಟ್ರೆ ಓಡು ಅದೆಲ್ಲ ಅದರ ಹುಡ್ಕೊಂಡು ಹಂಗೆ ಅಂಗನವಾಡಿದು ಆಯ್ತಾ. ಆಮೇಲೆ ಈ ವರ್ಷ LKG ಹಾಕಿದ್ವಿ ಸರ್. LKG ಹಾಕಿದ್ವಿ. ಆ 2 ದಿನ ತುಂಬಾ ಹತ್ಲು. ನನ್ಗುನು ಬಿಟ್ಟು ಬರಕ್ ಕಷ್ಟ ಕಷ್ಟ ಆಗೋದು. ಅವಳು ಇರ್ತಿರ್ಲಿಲ್ಲ. 1 ತಾಸು ಏನೋ ಟೈಮ್ ಪಾಸ್ ಮಾಡ್ತಿದ್ಲಲ್ಲ ನನಗೆ. ಅದಾದ್ಮೇಲೆ ಮನೆಗ್ ಬಂದಿನ ಧ್ಯಾನ ಮಾಡ್ತಾ ನನ್ ಮಗಳು ನಾಳೆಯಿಂದ ಚೆನ್ನಾಗ್ ಸ್ಕೂಲಿಗೆ ಹೋಗ್ತಾಳೆ ಅಂತ ಅಷ್ಟೇ ನಾನು ಅನ್ಕೊಂಡು ಧ್ಯಾನ ಮಾಡಿದ್ದೆ ಸರ್. ನಾ 2 ದಿನ ಆಗ್ತಿರೋದು. 3ನೇ ದಿನದಿಂದ ನನ್ನ ಮಗಳು ಹೇಗ್ ಹೋಗ್ತಿದ್ದಾಳೆ ಅಂತ ಹೇಳಿದ್ರೆ ಸ್ಕೂಲಿಗೆ, ಅಮ್ಮ ಟಾಟಾ ಅಂತ ಹೇಳಿ ಕಳಿಸ್ತಾಳೆ. ಸ್ಕೂಲಲ್ಲಿ ತುಂಬಾ ಚೆನ್ನಾಗಿ ಬರ್ತಿದ್ದಾಳೆ. ಇದೊಂದು ದೊಡ್ಡ ಮಿರಾಕಲ್ ಸರ್ ನನ್ಗೆ. ಯಾಕಂದ್ರೆ ಅವಳು ಹೆಂಗಪ್ಪ ನನ್ ಬಿಟ್ಟು ಸ್ಕೂಲಿಗೆ ಹೋಗ್ತಾಳೆ, ಅವಳನ್ ಬಿಟ್ಟು ನಾನು ಹೇಗಿರೋದು, ಅಷ್ಟು ಅಟ್ಯಾಚ್ಮೆಂಟ್ ಇಬ್ರಲ್ಲೂ. ಆತರ ಇತ್ತು ಸರ್. ಅದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ ಸರ್. ಆಮೇಲೆ ನಾನು ಈ ಮಂಡಲ ಧ್ಯಾನ, ನಿಮ್ದು ರಾತ್ರಿ ಧ್ಯಾನ ಅಂದ್ರೆ ನಮ್ಮೆಲ್ಲ ರಾತ್ರಿ ಧ್ಯಾನ ಇದೆಲ್ಲ, ಇದು ನಿದ್ರೆಯನ್ನು ಜಯಿಸಿದ ಯೋಗಿಗಳು, ಈ ಧ್ಯಾನ ಮಾಡಿದ್ಮೇಲಿಂದ ಸರ್ ನನ್ಗೆ ಏಕಾದಶಿ ಮಾಡೋದು ಹೇಗೆ, ಅದರದ್ದೆಲ್ಲ ನಿಯಮಗಳೇನು, ಏಕಾದಶಿ ಮಾಡೋದ್ರಿಂದ ಏನ್ ಉಪಯೋಗ ಅನ್ನೋದು ನಿಮ್ಮಿಂದ ತಿಳ್ಕೊಂಡೆ ಸರ್. ನಾನು ಏಕಾದಶಿ ಮಾಡ್ತಿರ್ಲಿಲ್ಲ ಅನ್ಸತ್ತೆ. ಅದು ವಿಡಿಯೋಸ್ ಕಳ್ಸಿದ್ರಿ, ಆ ದಿನ ಊಟ ಮಾಡಿದ್ರೆ ಅದು ನಾಯಿ ಮಾಂಸ ತಿಂದಂಗೆ ಅಂತ ಹೇಳಿ. ಅದಕ್ಕಾಗಿ ಆ ದಿನ ಯಾಕೆ ತಿನ್ಬೇಕು ಅನ್ನೋದಕ್ಕೆ ನಾನು ಬೇಡಪ್ಪ ಆ ದಿನ ತಿನ್ನೋದ್ ಬೇಡ ಅಂತ ಕಂಟಿನ್ಯೂ 4 ಏಕಾದಶಿ ಮಾಡಿದ್ದೇನೆ ನಿರಾಹಾರ. ಬಹಳ ಚೆನ್ನಾಗ್ ಅನ್ಸುತ್ತೆ ಸರ್. ಅದ್ರದ್ದು ಎನರ್ಜಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆಯ್ತು ಸರ್. ಮತ್ತೆ ನೆನ್ಪಾಗ್ತಿಲ್ಲ ಏನ್ ಹೇಳ್ಬೇಕಂತ, ತುಂಬಾ ಎಕ್ಸ್ಪೀರಿಯನ್ಸ್ ಇದಾವೆ. ಹ್ಮ್. ಅವಕಾಶ ಮಾಡಿಕೊಟ್ಟಂತಹ ನಿಮ್ಗೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಸರ್. ಹೇಗಿತ್ತು ಗುಡಾಕೇಶ ಮಂಡಲ ಧ್ಯಾನದ ಜರ್ನಿ ಹೇಗಿತ್ತು? ಸರ್ ಗುಡಾಕೇಶ ಮಂಡಲ ಧ್ಯಾನ ಜರ್ನಿ ತುಂಬಾ ಚೆನ್ನಾಗಿತ್ತು ಸರ್. ನನ್ಗೆ ಇದು ಗುಡಾಕೇಶ ಬರೋಕ್ಕಿಂತ ಮುಂಚೆನೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಅಂದ್ರೆ ಸ್ವಲ್ಪ ಸ್ವಲ್ಪ ಹೊತ್ತು ಕುತ್ಕೊಳ್ಳೋದು. ಹ್ಮ್. ಅದಾದ್ಮೇಲೆ ಇಡೀ ರಾತ್ರಿ ಚೇರ್ ಮೇಲೆ ಕುತ್ಕೋತಿರ್ತಿದ್ನಲ್ಲ, ಬೆಳಿಗ್ಗೆವರೆಗೂ ನಾನು ಹೇಗ್ ಕೂತಿರ್ತಿದ್ದೆ ಹಾಗೆ ಕುತ್ಕೊಂಡಿರ್ತಿದ್ದೆ. ಹ್ಮ್. ಕಾಲ್ಗಳೆಲ್ಲ ಬಾತಿರೋದು. ಆಮೇಲೆ ನಿಮ್ಗೆಲ್ಲ ಫೋನ್ ಮಾಡಿ ಕೇಳ್ತಿದ್ದೆ, ಸರ್ ಹೀಗೆಲ್ಲ ಆಗಿದೆ ಅಂತೇಳಿ. ನೀವೆಲ್ಲ ಹೇಳ್ತಿದ್ರಿ ಏನೂ ಆಗೋದಿಲ್ಲ, ಅದು ಎನರ್ಜಿ ಎಲ್ಲ ಅಲ್ಲಿ ಸ್ಟೋರೇಜ್ ಆಗಿರೋದಕ್ಕೆ ಹಾಗಾಗ್ತದೆ ಅಂತ ಹೇಳ್ತಿದ್ರಿ. ಆಮೇಲೆ ಸರ್ ನನ್ನ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಫುಲ್ ಮಂಡಲ ಧ್ಯಾನ ಮುಗಿಸಿದ್ದೆ ಸರ್. ಆಮೇಲೆ ಕಚ್ಚೆಲ್ಲ ನೋವು ಬರ್ತಿತ್ತು ಫಸ್ಟ್ ಫಸ್ಟ್ ಕುತ್ಕೊಂಡಾಗ, ಆದ್ರೂನು ಬಿಡ್ಲಿಲ್ಲ ಸರ್. ಏನಾದ್ರೂ ಆಗ್ಲಿ ಅಂತ ಹೇಳಿ ಒಂದ್ 10 ದಿನ ಮಾಡ್ತಿದ್ದೆ, ಮತ್ತೆ ಮಲ್ಕೊಂಡ್ಬಿಡ್ತಿದ್ದೆ. ಸ್ವಲ್ಪ ಕಟ್ ನೋವಲ್ಲ ಅಂತ ಹೇಳಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲ್ಕೊತಿದ್ದೆ, 1 ತಾಸು ಅಲ್ಲೇ ನಿದ್ದೆ ಆಗ್ಬಿಡ್ತಿತ್ತು. ಆಮೇಲೆ ಮತ್ತೆ ನಿಮ್ ಕೇಳಿದಾಗ ಮತ್ತೆ ಹೊಸ್ತಾಗಿ ಸ್ಟಾರ್ಟ್ ಮಾಡ್ಬೇಕಂತಿದ್ರು. ಹಂಗೆ ಒಂದ್ 20 ದಿನ ಹೋಗ್ತಿತ್ತು ಸರ್. ಮತ್ತೆ ಹೊಸ್ತಾಗಿಂದ ಮಾಡ್ದವಳು ಬಿಡ್ಲಿಲ್ಲ, ಕಂಟಿನ್ಯೂ ಮಾಡ್ದೆ. ಇಡೀ ದಿನ ಕುತ್ಕೊಂಡ್ರು, ಇಡೀ ರಾತ್ರಿ ಕುತ್ಕೊಂಡ್ರು ಬೆಳಿಗ್ಗೆ ಅಂದ್ರೆ ತುಂಬಾ ಎನರ್ಜಿ ಇರ್ತಿತ್ತು ಸರ್. 8 ಗಂಟೆ, ಕೆಲವೊಂದ್ ಟೈಮ್ 9 ಗಂಟೆವರೆಗೂ ಕುತ್ಕೊಂಡಿದ್ದೀನಿ ನಾನು. ನಮ್ಮ ಮನೆಯವ್ರಿಗೆ ಅವಾಗೆಲ್ಲ ಸ್ಕೂಲ್ ರಜೆ ಆಯ್ತಾ, ನಡೀತಿತ್ತು ಸರ್. 9 ಗಂಟೆವರೆಗೂ ಕಣ್ ತೆಗಿಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಪ್ಪ ಬೆಳಿಗ್ಗೆ ಆಗ್ತಿದೆ ಅನ್ಸ್ಬಿಡೋದು ನನಗೆ. 9 ಗಂಟೆ ಆದ್ರೂ 10 ಹತ್ತುವರೆಗೆ ನಮ್ ಟಿಫನ್, 9 ಗಂಟೆ ಆದ್ರೂ ಕಣ್ ತೆಗಿಲಿಕ್ಕೆ ಆಯ್ತು. ಅಷ್ಟೊಂದು ಎನರ್ಜಿ. ಏನ್ ನನ್ಗೆ ಅಷ್ಟು ನಿದ್ದೆ ಬರ್ತಿದ್ದೇನೋ ಅನ್ಸೋದು ನನಗೆ. ಅಷ್ಟೊಂದು ಯೋಗ ನಿದ್ರೆ ಆಗ್ತಿತ್ತು ಸರ್. ತುಂಬಾ ಎನರ್ಜಿ ಫೀಲ್ ಆಗ್ತಿತ್ತು. ಆ ಇಡೀ ದಿನ ಎಷ್ಟು ಎನರ್ಜಿ ಇರ್ತಿತ್ತು ಅಂತ ಹೇಳಿದ್ರೆ, ಯಾವ ಬಾಡಿ ಪೇನ್ ಇಲ್ಲ, ಯಾವ ಗ್ಯಾಸ್ಟ್ರಿಕ್ ಇಲ್ಲ, ಏನೇನಿಲ್ಲ ಸರ್. ನಿಮ್ದು ಏನು ಹೆಲ್ತ್ ಪ್ರಾಬ್ಲಮ್ಸ್ ಇರ್ತಿತ್ತಲ್ಲ, ಯಾವ್ದೂ ಅನಿಸ್ತಿರ್ಲಿಲ್ಲ ಸರ್. ನಾನು ಅದಾದ್ಮೇಲೆ ತಲೆದು ಒಂಚೂರು ಹೀಲಿಂಗ್ ಆಯ್ತು. ಇದು ಎಡಗಡೆ ಭಾಗದಲ್ಲಿ ಹಿಂದ್ಗಡೆ
ಅದಾದ್ಮೇಲೆ ಮಂಡಲ ಮುಗಿಸಿದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಅದಕ್ಕೂ ಮಾಡಿದ್ನಲ್ಲ ಸರ್. ಆಮೇಲೆ ಮಾತ್ರ ಬಾಡಿ ಪೇನ್ ಎಲ್ಲ ಸ್ಟಾರ್ಟ್ ಆಗ್ತಿತ್ತು, ಮಲ್ಕೊಳಕ್ ಆಗ್ತಿರ್ಲಿಲ್ಲ, ಹೊಟ್ಟೆ ನೋವು ಆಗೋದು. ಇದೇನಪ್ಪ ಇದು ಇಷ್ಟ ದಿನ ಏನಿಲ್ಲ, ಇದು ಏನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅನ್ಸ್ಬಿಡೋದು. ಬೆನ್ನು ನೋವು ಆಗೋದು ಅಥವಾ ಹೊಟ್ಟೆ ನೋವು, ರಾತ್ರಿ ರಾತ್ರಿ ಹೊಟ್ಟೆ ನೋವು. ಈಗ ಮಲ್ಕೊಂಡ್ರು ಅಷ್ಟೇ ಸರ್. ಒಂದ್ ಟೈಮ್ ಅಂದ್ರು ಸರ್ ಮಲ್ಕೊಂಡಿದ್ನ, ಕಿವಿಯಲ್ಲಿ ಯಾವ್ದೋ ಹುಳ ಸೇರ್ಕೊಂಡ್ಬಿಟ್ಟಿದ್ದೇನೋ ಅನ್ನೋ ತರ ಈ ಪಟ್ಟಂತ ಹಿಡಿಬಿಟ್ಟಿದೀನಿ ಸರ್ ನಾನು. ಏನೋ ಹುಳ ಹೊಕ್ಕೊಂಡಿದ್ದೆ ಅಂತ, ಯಾವ ಹುಳನೂ ಇಲ್ಲ, ಏನೂ ಇಲ್ಲ ಸರ್. ಅಂದ್ರೆ ಆತರ ಎಪ್ಸತ್ತೆ ಸರ್. ಈಗ ಮಗಳ ಸಲುವಾಗಿ ಅಂತ ಮಗಳ ಸಲ ಮಲ್ಕೊಂಡ್ರು ರಾತ್ರಿ ರಾತ್ರಿನೇ ಬಿಡುತ್ತೆ, ಅವಾಗೆ ಕುತ್ಕೊಂಡ್ಬಿಡ್ತೇನೆ ಸರ್ ನಾನು. ಮಾಡ್ತಾ ಇದೀನಿ ಸರ್, ಬಿಟ್ಟಿಲ್ಲ ಸರ್. ಚೆನ್ನಾಗ್ ಅನ್ಸುತ್ತೆ ಸರ್ ಗುಡಾಕೇಶ ಧ್ಯಾನ. ಬಟ್ ನೀವು ಕಂಟಿನ್ಯೂ ಮಾಡ್ಬೇಕಿತ್ತು. ಕಂಟಿನ್ಯೂ ಮಾಡಿ. ನಿಮ್ದು ಪೀನಲ್ ಗ್ಲ್ಯಾಂಡ್ ಓಪನ್ ಆಗ್ತಾ ಇದೆ, ಅದು ಆಕ್ಟಿವೇಶನ್ ಆಗ್ತಾ ಇದೆ. ಸೊ ಅದಕ್ಕಾಗಿ ಅದು ಸೆನ್ಸ್ ಆಗ್ತಾ ಇದೆ ಇದರಲ್ಲಿ, ತಲೆಗೆ ಹಿಂದ್ಗಡೆ. ಅದೇ ಅದೇ ಗುಡಾಕೇಶ ಬಿಟ್ಟಿ ಅಂದ್ರೆ ತುಂಬಾ ಚೇಂಜಸ್ ಗೊತ್ತಾಗತ್ತೆ ಸರ್. ಯಾಕಂದ್ರೆ ಮಾಡ್ದಾಗಿಂದ ಎನರ್ಜಿಗೂ ಅವಾಗ ನಡೆಯುವಂತ ಘಟನೆಗಳಿಗೂ ಈಗಿನ್ ಈಗ ಸ್ವಲ್ಪ ಮತ್ತೆ ಚೇಂಜಸ್ ಆಗ್ಬಿಡುತ್ತೆ ಸರ್. ಏನೋ ಒಂದ್ ಸಮಸ್ಯೆಗಳಾದ್ರೂ ಆಗೋದು ಅಥವಾ ಹೆಲ್ತ್ ಅಲ್ಲಿ ಏನಾದ್ರು ವೇರಿಯೇಷನ್ ಆಗೋದು. ಅದ್ 41 ದಿನ ಮಾತ್ರ ಏನು ನಿದ್ದೆನೂ ಮಾಡಿಲ್ಲ ಅಂತ ಅನಿಸ್ತಿರ್ಲಿಲ್ಲ, ಯಾವ ಬಾಡಿ ಪೇನ್ ಇರ್ತಿರ್ಲಿಲ್ಲ ಸರ್. ಇಡೀ ದಿನ ಫುಲ್ ಎನರ್ಜಿ. ಆಮೇಲೆ ನಮ್ದು ಏನ್ ಒಂದ್ ಥಾಟ್ ಇದ್ರು ಆ ಥಾಟ್ ನಿಜ ಆಗ್ಬಿಡೋದು. ಆ ತರ ಎಲ್ಲ ಆಗ್ತಿತ್ತು ಸರ್. ಗುಡಾಕೇಶ ಧ್ಯಾನ ತುಂಬಾ ಚೆನ್ನಾಗಿದೆ ಸರ್. ಯಾಕಂದ್ರೆ ನಾನು 5 ವರ್ಷದಿಂದ ಧ್ಯಾನ ಮಾಡ್ತಿದ್ದೀನಿ. ಡೈಲಿ ಕೆಲವೊಂದ್ ಟೈಮ್ ಒಂದ್ ತಾಸ್ ಧ್ಯಾನ ಮಾಡ್ತೇವೆ ಅಂತ ಆಗ್ತಿರ್ಲಿಲ್ಲ ನಮ್ಗೆ. ಯಾಕಂದ್ರೆ ಡೇ ಟೈಮ್ ಮಾಡ್ತೇವೆ ಅಂದ್ರೆ ಕೆಲವೊಂದ್ ಟೈಮ್ ಲೇಟ್ ಆಗಿ ಎದ್ಬಿಡೋದು, ಅಥವಾ ಇಡೀ ದಿನ ಮಾಡಕ್ ಮನ್ಸಾಗಲ್ಲ, ಯಾವ್ದಾದ್ರು ಒಂದ್ ಕೆಲಸ ಇರೋದು. ಈ ಗುಡಾಕೇಶ ಮಾಡೋದ್ರಿಂದ ಹಂಗಲ್ಲ ಸರ್. ನಾವು ಎಲ್ಲಾ ಫ್ಯಾಮಿಲಿ ನೋಡ್ಕೊಂಡು ಎಲ್ಲರ ಬಗ್ಗೆ ಕೇರ್ ಮಾಡಿ ರಾತ್ರಿ ಆರಾಮ್ ಫ್ರೀ ಆಗ್ಬಿಡ್ತೀವಿ ಸರ್. ಬೆಳಿಗ್ಗೆವರೆಗೂ ಎಷ್ಟೊತ್ತಾದ್ರೂ ಧ್ಯಾನ ಮಾಡ್ಬೋದು. ನಮ್ದೊಂದು ಕೆಲಸ ಮುಗಿದೋಯ್ತು, ಮತ್ತೆ ನಾವ್ ಧ್ಯಾನಕ್ಕೆ ಅಂತ ಹೇಳಿ ಟೈಮ್ ಕೊಡೋ ಅವಶ್ಯಕತೆನೂ ಇಲ್ಲ ಸರ್. ಅಷ್ಟ್ ಚೆನ್ನಾಗಿರುತ್ತೆ. ಬಿಟ್ಟಿಲ್ಲ ಸರ್ ನಾನು. ಏನಪ್ಪಾ ಅಂದ್ರೆ ಅದೇ ನನ್ ಸ್ವಲ್ಪ ನಿದ್ದೆ ಜಾಸ್ತಿ ಸರ್. ಮಗಳಿಗೆ ಅಂತ ಅವ್ಳು ಹೇಗ್ ಮಾಡ್ಬಿಟ್ಟಿದ್ದಾಳೆ ಅಂದ್ರೆ, ಇಷ್ಟ ದಿನ ನಾನ್ ಬಿಟ್ಟಿದ್ನಲ್ಲ, ಅಮ್ಮ ನೀನ್ ಮಲ್ಕೊಂಡ್ರಷ್ಟೇ ನಾನ್ ಮಲ್ಕೊಳ್ಳೋದು ಅಂತೇಳಿ ತಪ್ಪನ್ ಮಲ್ಕೊಂಡ್ಬಿಡ್ತಾಳೆ. ಅವಳಿಗೆ ಮುಂಚೆ ನಾನ್ ನಿದ್ದೆ ಹೋಗ್ತೀನಿ. ಒಂದ್ ತಾಸು ನಿದ್ದೆ ಆಯ್ತು ಮತ್ತೆ ಎದ್ದು ಅವಳಿಗೆ ಮಲ್ಸಿ ನಾನದು ಮತ್ತೆ ಧ್ಯಾನಕ್ಕೆ ಕೂತಿರ್ತೇನೆ ಸರ್. ನಾನ್ ಬಿಟ್ಟಿಲ್ಲ ಸರ್, ಬೆಳಿಗ್ಗೆವರೆಗೂ ಕುತ್ಕೊಂಡ್ಬಿಡ್ತೇನೆ. ಅದೇ ಸರ್, ಸ್ವಲ್ಪನೂ ನಿದ್ದೆ ಮಾಡ್ಬಾರ್ದು ಅಂತೀರಲ್ಲ, ಆ ತರ ಮಾಡ್ಬೇಕು ಸರ್ ಮತ್ತೆ. ಯಾಕಂದ್ರೆ ತುಂಬಾ ಚೇಂಜಸ್ ಅನ್ಸುತ್ತೆ ಸರ್. ನಾವು ಡೈಲಿ 1 ತಾಸ್ 2 ತಾಸ್ 3 ತಾಸ್ ಧ್ಯಾನ ಮಾಡೋಕ್ಕಿಂತ ಈ ರಾತ್ರಿ ಧ್ಯಾನ ಅನ್ನೋದು ತುಂಬಾನೇ ಚೆನ್ನಾಗಿದೆ ಸರ್. ಯಾರ್ಯಾರು ಹೊಸದಾಗಿ ಮಾಡ್ತಾರಲ್ಲ ಅವ್ರಿಗಂತೂ ನಾನು ಹೇಳ್ತೇನೆ ಸರ್, ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ನಿಮ್ದು ಸ್ಪೆಕ್ಸ್ ಸರ್ ಸ್ಪೆಕ್ಸ್ ಯೂಸ್ ಮಾಡ್ತಾ ಇದೀರಲ್ಲ, ಅದು ಪಾಯಿಂಟ್ ಇದೆಯಾ? ಸರ್ ಅದು 2 -0.5 ಏನೋ ಇದೆ ಸರ್. ಹ್ಮ್. ಮಾಡ್ತಾ ಹೋದ್ರೆ ಅದು 0 ಆಗ್ತದೆ, 6/6 ಆಗ್ತದೆ. ರಿಮೂವ್ ಮಾಡ್ಬೋದು. ಹೌದಾ ಸರ್? ಹ್ಮ್. ಓಕೆ ಸರ್. ಪಾಯಿಂಟ್ ಎಲ್ಲ ಕ್ಲಿಯರ್ ಆಗ್ತದೆ. ಸರ್ ಆಮೇಲೆ ನಿಮ್ಗಂತೂ ತುಂಬಾ ತುಂಬಾ ಧನ್ಯವಾದ ಸರ್. ನಾವಂತೂ ಇಡೀ ರಾತ್ರಿ ಸುಮ್ನೆ ಕಣ್ ಮುಚ್ಕೊಂಡ್ ಕುತ್ಕೊಂಡ್ಬಿಡ್ತೇವೆ. ನೀವು ನಮ್ದೆಲ್ಲರ ಸಲುವಾಗಿನು ಎಷ್ಟು ಚೆನ್ನಾಗಿ ಇಡೀ ರಾತ್ರಿ ಎಚ್ಚರ ಮಾಡ್ಕೊಂಡು ಹೇಳ್ತೀರಂದ್ರೆ, ನಮ್ ಮಂಡಲ ಧ್ಯಾನ ಮಾಡ್ತಿರ್ಬೇಕಾದ್ರೆ ಅದೇ ಹೇಳ್ತಿದ್ದೆ. ನಮ್ಗೆ ಏನಾಗಿದೆ ಸುಮ್ನೆ ಕಣ್ ಮುಚ್ಕೊಂಡ್ ಕುತ್ಕೊಳ್ಳೋಕೆ, ಸರ್ ನೋಡಿದ್ರೆ ಇಡೀ ರಾತ್ರಿ ನಮ್ಮೆಲ್ಲರ ಸಲುವಾಗಿ ಕಣ್ ತೆರ್ಕೊಂಡ್ ಎಷ್ಟು ಚೆನ್ನಾಗೆಲ್ಲ ಧ್ಯಾನ ಹೇಳ್ಕೊಡ್ತಿರ್ತಾರೆ. ನಮ್ ಸಲುವಾಗಿ ಅವ್ರು ಮಾಡ್ತಿರೋದ್ಮೇಲೆ ನಾವ್ ಸುಮ್ನೆ ಕುತ್ಕೊಂಡು ಕಣ್ ಮುಚ್ಕೊಂಡ್ ಕುತ್ಕೊಳಕ್ ಏನ್ ಕಷ್ಟ, ಆತರ ಅನ್ಕೊಂಡ್ ನಾನು ಎಚ್ಚರ ಆದಾಗೆಲ್ಲ ಅನ್ಕೊಂಡ್ ಕುತ್ಕೊಂಡ್ಬಿಡ್ತಿದ್ದೆ ಸರ್ ನಾನು. ಆದ್ರೆ ಬಹಳ ಡಿಫ್ರೆನ್ಸ್ ಇದೆ ಸರ್ ಆ ಧ್ಯಾನಕ್ಕೂ ನಾವು ಡೈಲಿ ಮಾಡೋ ಧ್ಯಾನಕ್ಕೂನು ಈ ರಾತ್ರಿ ಧ್ಯಾನಕ್ಕೂನು. ಹ್ಮ್. ಹಾಗಾಗಿ ನಾನ್ ಬಿಟ್ಟಿಲ್ಲ ಸರ್. ಬಿಟ್ಟಿದ್ದೇನಂದ್ರೆ ಅಂದ್ರೆ 1 ಅವರ್ ಎಲ್ಲಾದ್ರೂ ಸ್ವಲ್ಪ ನಿದ್ದೆ ಹೋಗ್ಬಿಡ್ತೇನೆ ಅಷ್ಟೇ. ಬಟ್ ಬಿಟ್ಟಿಲ್ಲ ಸರ್ ಧ್ಯಾನ ಮಾಡೋದು. ಗುಡಾಕೇಶ ಮಾಡೋರಿಗೆ ಇನ್ನೂ ಆಗ್ತಾ ಇಲ್ಲ ಅನ್ನೋರಿಗೆ ಏನ್ ಹೇಳ್ತೀರಿ? ಸರ್ ಎಲ್ಲಾನು ಆಗತ್ತೆ ಸರ್. ಯಾಕಂದ್ರೆ ಮೊದಲ್ ನಾವು ಚೇಂಜಸ್ ಮಾಡ್ಕೋಬೇಕು ಸರ್. ನಾವು ಖಾಲಿ ಧ್ಯಾನ ಒಂದೇ ಮಾಡ್ಕೊಂಡ್ ಹೋಗೋದಕ್ಕಿಂತ ಏನೂ ಆಗೋದಿಲ್ಲ. ಯಾಕಂದ್ರೆ ಸರ್ ನಾವೇನಾದ್ರು ಧ್ಯಾನನೂ ಮಾಡಿ ನಮ್ಮಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೊಳ್ಳಿಲ್ಲ, ನಾವು ಬೇರೆಯವ್ರ ಬಗ್ಗೆ ಏನಾದ್ರು ಕೆಟ್ಟದ್ ಇಟ್ಕೊಳ್ಳೋದು, ಅಥವಾ ಅವ್ರ ಬಗ್ಗೆ ಏನಾದ್ರು ಯಾರಾದ್ರು ಹರ್ಟ್ ಮಾಡಿದಾರೆ ಅಂದ್ರೆ ಅವ್ರ ಬಗ್ಗೆ ನಾವ್ ಏನಾದ್ರು ಅನ್ಕೊಳ್ಳೋದು, ಗಾಸಿಪ್ ಮಾಡೋದು, ಇವೆಲ್ಲ ಮಾಡ್ಕೊಂಡ್ವಿ ಅಂದ್ರೆ ನಮ್ ಎನರ್ಜಿಯಲ್ಲಿ ವೇಸ್ಟ್ ಆಗತ್ತಂತೆ ಸರ್. ನಮ್ಮ ಎನರ್ಜಿನ ನಾವು ಕಾಪಾಡ್ಕೊಂಡ್ರೆ ಸರ್, ನಾವ್ ಏನ್ ಧ್ಯಾನ ಮಾಡಿರ್ತೇವಲ್ಲ ಆ ಎನರ್ಜಿನ ನಾವು ಉಳಿಸ್ಕೊಳ್ಳೋದನ್ನು ನಾವು ಕಲ್ಕೊಂಡ್ರೆ ನಾವೇನ್ ಅನ್ಕೋತೇವೆ ಅವೆಲ್ಲ ಆಗುತ್ತೆ ಸರ್. ಯಾಕಂದ್ರೆ ಅದು ಎನರ್ಜಿನೇ ಮುಖ್ಯ ಅಲ್ಲ ಸರ್. ಆ ಇರೋ ನಾವು ಧ್ಯಾನದಿಂದ ಪಡ್ಕೊಂಡಿರೋಂತ ಎನರ್ಜಿನ ನಾವು ಅದನ್ನ ತುಂಬಾ ಕೇರ್ಫುಲ್ ಆಗಿ ಇಟ್ಕೋಬೇಕು ಸರ್. ಈಗ 40 ದಿನ ಧ್ಯಾನ ಮಂಡಲದಲ್ಲಿ ನೀವು ಎನರ್ಜಿ ತಗೊಂಡ್ರಿ, ಹೌದು, ಮತ್ ಜೊತೆಗೆ ಏನ್ ತಗೊಂಡ್ರಿ ಮತ್ತೆ ಜ್ಞಾನ? ಸರ್ ಜ್ಞಾನ ಅಂತೂ ತುಂಬಾನೇ ತಗೊಂಡಿದ್ದೀನಿ ಸರ್ ನಾನು. ಜ್ಞಾನ ಅಂತ ಹೇಳಿದ್ರೆ ಅದೇ ನೀವೂನು ಹೇಳ್ತಾ ಇರ್ತಿದ್ರಿ ಸರ್, ನಾವು ಯಾವ ತರ ಇರ್ಬೇಕು, ಹೇಗಿರ್ಬೇಕು, ನಮ್ಮ ಮಾತು ಯಾವ ತರ ಇರ್ಬೇಕು, ಎಷ್ಟು ಅವೇರ್ನೆಸ್ ಆಗಿರ್ಬೇಕು,
ಆಮೇಲೆ ನಾವು ತುಂಬಾ ಸೈಲೆಂಟ್ ಆಗಿರ್ಬೇಕು. ನಮ್ದು ಪ್ರತಿಯೊಂದು ಮಾತಲ್ಲೂ ಒಂದ್ ಎನರ್ಜಿ ಇರತ್ತೆ ಅಂತ ಹೇಳ್ತಿದ್ರಿ ಸರ್ ನೀವು. ನಾವ್ ಏನ್ ಮಾತಾಡ್ತೇವಲ್ಲ ಅದೇ ಆಗತ್ತೆ. ಒಂದ್ ನೆಗೆಟಿವ್ ಮಾತಾಡಿದ್ರು ಅದೇ ಆಗತ್ತೆ. ಯಾವಾಗ್ಲೂ ಪಾಸಿಟಿವ್ ಆಗಿ ಮಾತಾಡಿ ಅಂತ ಹೇಳ್ತಿದ್ರಿ. ಯಾರಿಗೂ ಏನು ಹೇಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ನಿಮ್ ಎನರ್ಜಿ ಅಷ್ಟೊಂದ್ ಹೈ ಆಗಿರತ್ತೆ. ಏನಾದ್ರು ಹೇಳಿದ್ರೆ ಅದೇ ಆಗ್ಬಿಡತ್ತೆ ಅಂತೆಲ್ಲ ಹೇಳ್ತಿದ್ರಲ್ಲ ಸರ್. ಆಮೇಲೆ ಹಾ, ಅದೆಲ್ಲ ತಿಳ್ಕೊಂಡು ಅದೆಲ್ಲ ಫಾಲೋ ಮಾಡಿದೀನಿ ಸರ್. ಜ್ಞಾನ ಚೆನ್ನಾಗಿ ಸಿಗಿದೆ. ಆಮೇಲೆ ನಿಮ್ ಭಾಗವತ ಎಲ್ಲ ಹೇಳ್ತಿದ್ರಲ್ಲ ಸರ್ ನೀವು, ಅವೆಲ್ಲ ನಾನ್ ರೆಕಾರ್ಡೆಡ್ ಎಲ್ಲ ಕೇಳ್ತಿದ್ದೆ ಸರ್. ಅದ್ರಲ್ಲಿರುವಂತಹ ಪ್ರತಿಯೊಂದು ಅಂಶಗಳನ್ನು ಸರ್ ನಾನು ಯಾವ್ದಾದ್ರು ಕೇಳಿದ್ರು ಜಸ್ಟ್ ಕೇಳಿ ಬಿಡೋದಿಲ್ಲ ಸರ್. ನಮ್ ಹ್ಮ್ ಜೀವನಕ್ಕೆ ಅದು ಹೆಂಗ್ ಯೂಸ್ ಆಗುತ್ತಲ್ಲ ಆ ತರ ನಾನು ಅಳವಡಿಸ್ಕೊತೇನೆ ಸರ್. ಇನ್ನೂ ಕಲಿತಾ ಇದ್ದೀನಿ ಸರ್. ಕಲಿತಾನೆ ಹೋಗ್ತಾ ಇದ್ದೀನಿ ಸರ್. ಅಳವಡಿಸ್ಕೊಳ್ಳಕ್ಕೂ ಪ್ರಯತ್ನ ಮಾಡ್ತಿದ್ದೀನಿ. ಆಮೇಲೆ ಕ್ಷಮೆ ಮಾಡೋದನ್ನ ಕಲ್ಕೊಂಡಿದ್ದೀನಿ. ಆಮೇಲೆ ಕರ್ಮಗಳ ಬಗ್ಗೆ ಗೊತ್ತಿರ್ಲಿಲ್ಲ ಸರ್. ಹ್ಮ್ ಅಂದ್ರೆ ಕರ್ಮನ ಜಸ್ಟ್ ಪದ ಗೊತ್ತಿತ್ತು, ಬಟ್ ನಾವು ಒಂದು ಮಾಡೋದ್ರಿಂದ ಅದ್ 10 ಪಟ್ಟು ನಾವೇ ಅನುಭವಿಸ್ತೀವಿ ಅನ್ನೋದು ಏನು ಗೊತ್ತಿಲ್ಲ. ಈ ಕರ್ಮಗಳನ್ನ ಯಾರು ನೋಡ್ತಿಲ್ಲ ಬಿಡಪ್ಪ, ಸಣ್ಣ ಸಣ್ಣ ತಪ್ಪು ಮಾಡಿದ್ರು ಅದು ಕರ್ಮಗಳೇ ಅನ್ನೋದೆಲ್ಲ ತಿಳ್ಕೊಂಡಿದ್ದೀನಿ ಸರ್. ನಾವು ಒಬ್ರಿಗೆ ಏನಾದ್ರು ಹರ್ಟ್ ಮಾಡಿದ್ರೆ ಅದ್ರ 10 ಪಟ್ಟು ನಾವು ಅನುಭವಿಸ್ತೀವಿ ಅಂತ ಹೇಳಿ ತಿಳ್ಕೊಂಡಿದ್ದೀನಿ ಸರ್. ಆಮೇಲೆ ದಾನ ಮಾಡೋದು, ಅನ್ನದಾನ ಎಷ್ಟು ಇಂಪಾರ್ಟೆಂಟು ಅದೆಲ್ಲ ತಿಳ್ಕೊಂಡಿದ್ದೀನಿ ಸರ್ ನಿಮ್ಮಿಂದ. ನೀವ್ ಹೇಳೋ ಪ್ರತಿ ಮಾತಲ್ಲೂ, ಪ್ರತಿ ದಿನ ಹೇಳೋದ್ರಲ್ಲೂ ಒಂದೊಂದು ಮಾತುಗಳು ನೀವು ಸೇರಿಸ್ತಾ ಹೇಳ್ತಾನೆ ಹೋಗ್ತೀರಾ ಸರ್. ಅದೆಲ್ಲ ಅಳವಡಿಸ್ಕೊತೀವಿ ಸರ್. ಜ್ಞಾನ ಅಂದ್ರೂ ಚೆನ್ನಾಗಿ ಸಿಕ್ಕಿದೆ ಸರ್. ಆಮೇಲೆ ನೀವು ಏಕಾದಶಿ ಬಗ್ಗೆ ಎಲ್ಲ ಹೇಳೋದು, ಹ್ಮ್ ಆಮೇಲೆ ಇದು ಭಗವದ್ಗೀತೆ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ ಸರ್. ಭಗವದ್ಗೀತೆ ನೀವ್ ಹೇಳ್ತಿರಲ್ಲ ಎಲ್ಲ ನಮ್ ಜೀವನಕ್ಕೆ ಸಂಬಂಧಪಟ್ಟಂಗೆ ಇರ್ತವೆ ಸರ್. ಯಾವ್ದುನು ಸುಮ್ನೆ ಹೇಳ್ತಿದಾರ ಅನ್ನೋದು ಇರೋದಿಲ್ಲ ಸರ್. ಈಗ ನೀವ್ ಯಾವ್ದೋ ಒಂದು ಬುಕ್ ತಗೊಂಡ್ ಹೇಳ್ತಿದ್ರ ಅಂದ್ರೆ ನಮ್ಮೆಲ್ಲರ ಜೀವನಕ್ಕೂ ಸಂಬಂಧ ಪಡುತ್ತೆ ಅದು. ಆ ತರ ಮಾತುಗಳು ನೀವು ಸ್ವಂತ ಹೇಳ್ತೀರಾ ಸರ್. ಬುಕ್ ಅಲ್ಲಿ ಇರೋದಕ್ಕಿಂತ ಅದನ್ನ ರಿಲೇಟೆಡ್ ಮಾಡಿ ಹೇಳ್ತೀರಾ ಸರ್ ನೀವು. ನಮ್ ಜೀವನಕ್ಕೂ ನಾವ್ ಹೇಗಿರ್ಬೇಕು ಅನ್ನೋದನ್ನ, ಅವೆಲ್ಲ ನಮ್ ಮನಸ್ಸಿಗೆ ತುಂಬಾ ತಟ್ಟತ್ತೆ ಸರ್. ಹಾಗಾಗಿ ನಿಮ್ ಮಾತಲ್ಲಿ ಒಂದ್ ಎನರ್ಜಿ ಇದೆ ಸರ್. ಅದು ಎನರ್ಜಿ ನಮ್ಗೆ ಫೀಲ್ ಆಗತ್ತೆ. ನೀವೇನೇ ಹೇಳಿದ್ರು ಹೌದು ಮಾಡ್ಬೇಕು ಅಂತ ಅನ್ಸತ್ತೆ ಸರ್ ಮನ್ಸಿಗೆ. ಚೆನ್ನಾಗಿ ಅನ್ಸುತ್ತೆ ಸರ್. ವೆರಿ ಗುಡ್ ಮೇಡಮ್. ಹ್ಮ್ ಸರ್. ಆಮೇಲೆ ಇನ್ನೊಂದೇನೋ ಅಂದ್ರೆ ಏಕಾದಶಿ ಹಂಗಾರೆ ಚೆನ್ನಾಗಿ ಮಾಡ್ತಾ ಇದೀರಿ. ಹಾ ಸರ್, ನಿರಾಹಾರ ಸರ್. ನಿರಾಹಾರ ಅನ್ನೋದೇ ಗೊತ್ತಿರ್ಲಿಲ್ಲ ಸರ್ ನಮ್ಗೆ. ಹ್ಮ್ ಯಾರಾದ್ರೂ ನೀರ್ ಕುಡಿಕೆ ಮಾಡ್ತಾರೆ ಅಂದ್ರೆ ಅದ್ ಏನ್ ಮಾಡ್ತಾರೇನಪ್ಪ ದೇವ್ರಿಗೆ, ನಾವೇನ್ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳಿರ್ತಾರೆ ನಮ್ಗಂತ ಅನ್ಸೋದು. ಹ್ಮ್ ಬಟ್ ಇದು ಏಕಾದಶಿ ಬಗ್ಗೆ ಸರ್ ನಾನ್ ಬೇರೆಯವ್ರು ಯಾರು ಹೇಳಿದ್ರು ನಾನು ಇಷ್ಟು ನಿರಾಹಾರ ನಾನ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ ಸರ್. ನಿಮ್ ಬಾಯಿಂದ ಕೇಳಿದ್ನಲ್ಲ ಸರ್, ಮಾಡ್ಲೇಬೇಕು. ಈಗ ಫಸ್ಟ್ ಟೈಮ್ ಮಾಡ್ದಾಗ ಈಗ ನೋಡ್ರಿ ನೀವು ಗುಡಾಕೇಶದ ಎಕ್ಸ್ಪೀರಿಯನ್ಸ್ ಹೇಳಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಕರೆಂಟ್ ಬಂತು. ಹೌದ್ರಿ ಸರ್. ನಾನು ಕರೆಕ್ಟ್ ರೆಡಿ ಆಗಿದ್ದೆ ಸರ್. ಮತ್ತಾಯ್ತು ಆದ್ರೂನು ಒಂದ್ ಲೈಟ್ ಇತ್ತು, ಅದು ಚಾರ್ಜಿಂಗ್ ಲೈಟ್ ಇಟ್ಕೊಂಡಿದ್ದೆ. ಚಾರ್ಜಿಂಗ್ ಲೈಟ್ ಇತ್ತು, ಮೊದ್ಲೇ ಹೇಳೋವರೆಗೂ ಚಾರ್ಜಿಂಗ್ ಲೈಟ್ ಇತ್ತು. ನೀವು ಯಾವಾಗ ಅದೇ ಗುಡಾಕೇಶ ಸರ್, ಆಮೇಲೆ ಮತ್ತೆ ಬಂತು ಕರೆಂಟ್. ಹಾ ತಕ್ಷಣ ಕರೆಂಟ್ ಅದೇ ಬಂತು. ಸರ್, ಅದೇ ಕರೆಂಟ್ ಬಂತು ಸರ್. ಈ ಗುಡಾಕೇಶ ಪವರ್. ಪವರ್ ಸರ್ ಅದೇ. ನೆನ್ನೆನೂ ಬಂದಿತ್ತು ಸರ್. ನೀವು ನಿನ್ನೆನೂ ಕರೆಂಟ್ ಬರುತ್ತೆ ಅಂತ ಹೇಳಿದ್ರಿ, ಬಟ್ ಅದು 5 ನಿಮಿಷ ಬರೋದು ಹೋಗೋದು ಆಯ್ತು. ಅದಕ್ಕೆ ನಾನು ಸುಮ್ಮನೆ ರೆಡಿ ಆಗ್ಲಿಲ್ಲ, ಬೇಡ ಅಂತ ಹೇಳಿ. ಇವತ್ತು ನಾನೇನು ಅಷ್ಟೊಂದ್ ರೆಡಿ ಆಗ್ಲಿಲ್ಲ ಸರ್, ಇಲ್ಲಾಂದ್ರೆ ಚೆನ್ನಾಗಿ ಹೇಳ್ತಿದ್ದೆ. ಸುಮ್ನೆ ಕರೆಂಟ್ ಬಂತಾ. ಇನ್ನೊಂದು ಮಂಡಲ ಮಾಡಿ ಅವಾಗ ಮತ್ತೆ ಹೇಳುವಂತ್ರಿ. ಓಕೆ ಸರ್. ಓಕೆ ಮೇಡಮ್, ತುಂಬಾ ಚೆನ್ನಾಗಿತ್ತು. ವೆರಿ ಗುಡ್, ಕಂಟಿನ್ಯೂ ಮಾಡಿ. ಸಾಧನೆ ಅನ್ನೋದು ಹಾಗೆ ಇರಬೇಕು, ಅದು ನೆವರ್ ಎಂಡ್. ನೀವೆಷ್ಟು ಸಾಧನೆ ಮಾಡಿ, ಅಧ್ಯಾತ್ಮ ಅನ್ನೋದೇ ಹಾಗೆ, ಎಷ್ಟು ಸಾಧನೆ ಮಾಡಿದರೂ ಅದು ಅದು ಅಲ್ಪವೇ. ಅದು ಇನ್ನೂ ಸಾಧಿಸಬೇಕಾದದ್ದು ಬೇಕಾದಷ್ಟು ಇರ್ತದೆ. ಹಾಗಾಗಿ ಆ ಸಾಧನೆ ಅನ್ನೋದ್ರಲ್ಲಿ ತೃಪ್ತಿ ಇರಬಾರ್ದು. ನಿರಂತರವಾಗಿ ಆ ಸಾಧನೆ ಕಂಟಿನ್ಯೂ ಆಗ್ತಾ ಇರಬೇಕು. ನಮಗೊಂದು ಗ್ರಿಪ್ ಸಿಕ್ಕಿದೆ ಅಂದಾಗ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಅದನ್ನು ಕಂಟಿನ್ಯೂ ಮಾಡಬೇಕು. ಈಗ ನೀವು 41 ದಿನ ಮಾಡಿದ್ದೀರಿ, ನೆಕ್ಸ್ಟ್ ಟಾರ್ಗೆಟ್ ಇಟ್ಕೊಳ್ಳಿ 108 ದಿನ ಮಾಡಬೇಕು. 108 ದಿನ ಯಾರು ಕಂಪ್ಲೀಟ್ ಮಾಡಿದ್ದೀರಿ, ನೀವು 1008 ದಿನ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಕೆಲವರು ಅದು ಆದಮೇಲೆ ಇಲ್ಲ ನಾವು ಲೈಫ್ ಲಾಂಗ್ ಅಂತ ಹೇಳಿ ಅಳವಡಿಸ್ಕೊಳ್ಳಿ. ಆದರೆ ಏನು ಅಂತಂದ್ರೆ, ನೀವು ಸಂಸಾರವನ್ನ ಸಂಪೂರ್ಣವಾಗಿ ಯಾರು ನೆಗ್ಲೆಕ್ಟ್ ಮಾಡಬಾರ್ದು. ನಾನು ಧ್ಯಾನ ಮಾಡ್ತೀನಿ ಅಂತ ಹೇಳಿ ಸಂಸಾರಕ್ಕೂ ಕೂಡ ಸಂಪೂರ್ಣ ಆದ್ಯತೆ ಏನಂದ್ರೆ ಇದು ಮಧ್ಯಮ ಮಾರ್ಗ. ಎಲ್ಲ ಭೋಗ ಜೀವನದ ಜೊತೆಗೆ ಯೋಗ ಜೀವನ, ಯೋಗಿ ಭೋಗಿಯಾಗಿ ಯೋಗಿ ಎರಡೂ ಹೌದು. ಹಾಗಾಗಿ ಆ ನಾವು ಆ ಮಧ್ಯಮ ಮಾರ್ಗದಲ್ಲಿ ಹೋದಾಗಲೇ ನಮಗೆ ಆ ಮೋಕ್ಷ ಮಾರ್ಗ ಅಂದ್ರೆ ಅರಿಷಡ್ ವರ್ಗಗಳನ್ನ ಜಯಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಅರ್ಧಮುರ್ಧ ಆಗ್ತೀವಿ. ಓಕೆ ಮಾಸ್ಟರ್, ವೆರಿ ಗುಡ್, ತುಂಬಾ ಚೆನ್ನಾಗಿತ್ತು ನಿಮ್ದು ಎಕ್ಸ್ಪೀರಿಯನ್ಸು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಕರೆಂಟ್ ಯು ಸರ್. ಥ್ಯಾಂಕ್ ಯು ಹೇಳಿ. ಆ, ಎಲ್ಲರಿಗೂ ಒಂದ್ಸರಿ ಥ್ಯಾಂಕ್ ಯು. ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್, ಎಲ್ಲರಿಗೂ ಥ್ಯಾಂಕ್ ಯು ಸರ್. ಓಕೆ ಮಾಸ್ಟರ್ಸ್, ಯಾರಿಗಾದ್ರೂ ಏನಾರು ಮಾತಾಡೋದಿದ್ರೆ, ಎಕ್ಸ್ಪೀರಿಯನ್ಸ್ ಏನು ಹೇಳೋದಿದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಇಲ್ಲಾಂದರೆ ನಾವು ಸಂಕಲ್ಪ ಮಾಡಿ ಶುರು ಮಾಡೋಣ ಧ್ಯಾನ. ಲೋಕ